ಪರಾತ್ಪರನಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಹಸಿರಾಗಿ ಕೂಡಿ ಬಂದಿರುವಂತಹ ದೇವ ಮಂದೆಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತಾ ಎಲ್ಲರಿಗೂ ಸಬ್ಬತ್ತಿನದ ಶುಭಾಶಯಗಳನ್ನ ಕೋರುತ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಹ್ಯಾಪಿ ಸಾಬತ್. ಹ್ಯಾಪಿ ಸಾಬತ್. ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಯಾಕೋಬನು ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 1 ಮತ್ತು 2 ವಚನಗಳು. ಯಾಕೋಬನು ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 1 ಮತ್ತು 2 ವಚನಗಳು. ನನ್ನ ಸಹೋದರರೇ, ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರದು. ಹೇಗೆಂದರೆ ಒಬ್ಬ ಮನುಷ್ಯನು ಚಿನ್ನದ ಉಂಗುರವನ್ನು ಶೋಭಾಯಮಾನವಾದ ವಸ್ತ್ರಗಳನ್ನು ಹಾಕಿಕೊಂಡು ನಿಮ್ಮ ಸಭಾಮಂದಿರದೊಳಗೆ ಬರಲು ಮತ್ತು ಒಬ್ಬ ಬಡ ಮನುಷ್ಯನು ಹೀನವಾದ ಬಟ್ಟೆ ಹಾಕಿಕೊಂಡು ಬರಲು ನೀವು ಶೋಭಾಯಮಾನವಾದ ವಸ್ತ್ರಗಳನ್ನು ಧರಿಸಿಕೊಂಡಿರುವವನನ್ನು ಮರ್ಯಾದೆಯಿಂದ ನೋಡಿ ಅವನಿಗೆ ನೀವು ಇಲ್ಲಿ ಈ ಸುಖಾಸನದ ಮೇಲೆ ಕೂತುಕೊಳ್ಳಿರಿ ಅಂತಲೂ, ಆ ಬಡ ಮನುಷ್ಯನಿಗೆ ನೀನು ಅಲ್ಲಿ ನಿಂತುಕೋ, ಇಲ್ಲವೇ ನನ್ನ ಕಾಲ್ಮಣೆಯ ಹತ್ತಿರ ನೆಲದ ಮೇಲೆ ಕೂತುಕೋ ಎಂತಲೂ ಹೇಳಿದರೆ ನೀವು ನಿಮ್ಮಲ್ಲಿ ಭೇದ ಮಾಡುವವರಾಗಿ ಅನ್ಯಾಯವಾದ ತೀರ್ಪನ್ನು ಮಾಡುವವರಾದಿರಲ್ಲ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಹಿರಿಯರಾದಂತ ಲೋಕೇಶ್ ಅಂಕಲ್ ಅವ್ರ ಜೊತೆಗೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. Hallelujah. ಸ್ತೋತ್ರಂ 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 ಸ್ತೋತ್ರಂ. ಅಪ್ಪ ತಂದೆಯ ಸ್ತೋತ್ರ, ನಿತ್ಯ ತಂದೆಯ ಸ್ತೋತ್ರ, ಜೀವವುಳ್ಳ ತಂದೆಯ ಸ್ತೋತ್ರ, ಪರಲೋಕದ ನಮ್ಮ ತಂದೆಯ ಸ್ತೋತ್ರ, ಆತ್ಮವುಳ್ಳ ತಂದೆಯ ನಿಮಗೆ ಸ್ತೋತ್ರ, ಬೆಳಕಿಗೆ ಮೂಲ ಕಾರಣವಾದ ತಂದೆಯ ನಿಮಗೆ ಸ್ತೋತ್ರ, ಮಹಿಮೆಯುಳ್ಳ ತಂದೆಯ ನಿಮಗೆ ಸ್ತೋತ್ರ, ನಮ್ಮನ್ನು ಉಂಟು ಮಾಡಿದ ತಂದೆಯ ನಿಮಗೆ ಸ್ತೋತ್ರ, ನಮ್ಮನ್ನು ರೂಪಿಸಿದ ತಂದೆಯ ನಿಮಗೆ ಸ್ತೋತ್ರವಾಗಲಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನೇ, ಜಗದ್ ರಕ್ಷಕನೇ ತಂದೆ, ರಾತ್ರಿ ಎಲ್ಲಾ ಸುಖ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೇಡುಗಣ್ಣಾಂತರ ನಮ್ಮನ್ನು ತಪ್ಪಿಸಿ ಮುಂಜಾನೆ ಎದ್ದು ಸ್ವಾಮಿ ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದೀರಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ನೀವು ಹೇಳಿದಿರಪ್ಪ, ಎಲ್ಲಿ ಒಬ್ಬರಿಬ್ಬರು ಮೂವರು ಕೂಡಿ ನನ್ನನ್ನು ಕೊಂಡಾಡಿ ಆರಾಧಿಸ್ತಾರೋ ಘನಪಡಿಸ್ತಾರೋ ಅವ್ರ ಮಧ್ಯದಲ್ಲಿ ನಾನು ಇರ್ತೀನಿ ಅಂತ ಹೇಳಿ ವಾಗ್ದಾನ ಕೊಟ್ಟಂತ ದೇವ್ರು ನೀವು ಸ್ವಾಮಿ. ಈ ವಾಗ್ದಾನದ ಪ್ರಕಾರ ಸ್ವಾಮಿ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿ ಸ್ವಾಮಿ. ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಟ್ಟು ಸ್ವಾಮಿ ನಿಮ್ಮ ಮಕ್ಕಳಾಗಿ ನಾವು ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ಈ ದಿನವನ್ನು ಆಶೀರ್ವದಿಸು. ಈ ದಿನವನ್ನು ಆಶೀರ್ವದಿಸಿಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಕರ್ತನೆ, ನೀವೆಷ್ಟು ಒಳ್ಳೆಯದು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳಪ್ಪ, ನಮ್ಮ ಪಾಪ ಅಪರಾಧಗಳೆಲ್ಲವನ್ನೂ ಮನ್ನಿಸು ದೇವ. ನಿನ್ನ ಪ್ರಸನ್ನತೆ, ಕೃಪೆ, ಕರುಣೆ, ಪ್ರೀತಿ, ದಯೆ, ಶಾಂತಿ, ಸಹನೆ, ಸಮಾಧಾನವು, ಆರೋಗ್ಯ, ಭಾಗ್ಯವನ್ನು ನಮಗೆ ದಯಪಾಲಿಸಿಕೊಟ್ಟು ನಮ್ಮನ್ನು ನಡೆಸು ದೇವ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಮುಂಜಾನೆ ಎದ್ದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಕಾರ್ಯಕ್ರಮದಲ್ಲಿ ಸ್ವಾಮಿ, ಈ ಕಾರ್ಯಕ್ರಮವನ್ನು ಆಶೀರ್ವದಿಸು. ಈ ಕಾರ್ಯಕ್ರಮ ನಡೆಸಿಕೊಳ್ಳುವಂತ ಬೋಧಕರನ್ನು, ಅವರ ಕುಟುಂಬನವರ ಮಕ್ಕಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಈ ಕೂಟದಲ್ಲಿ ಸೇರ್ತಕ್ಕಂಥ ನಮ್ಮೆಲ್ಲರನ್ನು ನೀನು ಆಶೀರ್ವದಿಸು ಸ್ವಾಮಿ. ನಿನ್ನ ವಾಕ್ಯಗಳನ್ನು ಅರ್ಥಕೊಂಡು ಸ್ವಾಮಿ, ಈ ವಾಕ್ಯಗಳ ಪ್ರಕಾರ ನಾವು ಜೀವಿಸುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ತನು ಮನ ಎಲ್ಲವೂ ನಿನ್ನದೇ ಸ್ವಾಮಿ. ನೀನು ಕೊಟ್ಟಂತ ಈ ಒಂದು ಸಮಯದಲ್ಲಿ ಸ್ವಾಮಿ ನಾವೆಲ್ಲರೂ ಇನ್ನೂ ಹೆಚ್ಚು ಹೆಚ್ಚಾಗಿ ನಿನ್ನನ್ನು ಪ್ರಾರ್ಥಿಸಿ ನಿನ್ನನ್ನು ಆರಾಧಿಸುವಂತೆ, ಘನಪಡಿಸುವಂತೆ ನಮಗೆ ದೇವ ನಿನ್ನ ಅಭಯಹಸ್ತವನ್ನು ಚಾಚಿ ನಮ್ಮನ್ನು ಆಶೀರ್ವದಿಸಿ ನಡೆಸು ದೇವ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆಯೇ, ನೀವು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನು ನಾವು ಸ್ಮರಿಸಿ ನಿನ್ನ ಅದ್ಭುತ ಕಾರ್ಯಗಳೆಲ್ಲವನ್ನು ನೆನೆಸಿ ನಡೆಯುವಂತೆ ಸ್ವಾಮಿ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ದೇವ.
ಕರ್ತನೆ, ಮುಂಜಾನೆ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಸ್ವಾಮಿ ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿಯೊಂದು ಆತ್ಮಗಳ ಹೃದಯಗಳೊಟ್ಟಿಗೆ ನೀನು ಮಾತಾಡು ಸ್ವಾಮಿ. ಹೌದು ಕರ್ತನೆ, ಈ ಮುಂಜಾನೆ ವೇಳೆಯಲ್ಲಿ ಎದ್ದು ಸ್ವಾಮಿ, ಯಾರು ಯಾವ ವಿಷಯಕ್ಕಾಗಿ ನಿನ್ನ ಸನ್ನಿಧಾನದಲ್ಲಿ ಬಂದು ಕೂತಿದಾರೋ ಗೊತ್ತಿಲ್ಲಪ್ಪ. ಅವರ ಒಂದು ಸಮಸ್ಯೆಗಳೇನಿದೆ ಎಲ್ಲವನ್ನು ಬಲ್ಲವನು ನೀನಾಗಿದೆ ಸ್ವಾಮಿ. ಆ ಸಮಸ್ಯೆಗಳೆಲ್ಲ ಬಿಡುಗಡೆ ಕೊಟ್ಟು ಸ್ವಾಮಿ, ಈ ಒಂದು ವಾಕ್ಯಗಳಿಂದ ಸ್ವಾಮಿ ನಾವೆಲ್ಲರೂ ಹೋಗುವಾಗ ಸ್ವಾಮಿ ಸಂತೋಷದಿಂದ ನಿನ್ನ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಹೋಗುವಂತೆ ನಮ್ಮನ್ನು ಎಚ್ಚರಿಸು ಸ್ವಾಮಿ. ಅಪ್ಪ ತಂದೆ, ಇನ್ನು ಈ ಒಂದು ಕೂಟಕ್ಕೆ ಸೇರಬೇಕಾಗಿರೋರು ಆದಷ್ಟು ಬೇಗನೆ ಬಂದು ಸೇರುವಂತೆ ನೀನು ಅವರಿಗೆ ಎಚ್ಚರಿಸು ಸ್ವಾಮಿ. ಹೌದು ಸ್ವಾಮಿ, ನಾವು ಇನ್ನೊಬ್ಬರಿಗೆ ಮಾದರಿಯಾಗಿ ನಿಂತು ನಿನ್ನ ಒಂದು ಸತ್ಯವಾದ ಸುವಾರ್ತೆಯ ಮುಖಾಂತರ ಸ್ವಾಮಿ ಪ್ರತಿ ಒಬ್ಬೊಬ್ಬರಿಗೂ ತಿಳಿಸಿಕೊಡುವಂತೆ ನಮ್ಮ ಜ್ಞಾನ ಬುದ್ಧಿಯನ್ನು ಕೊಟ್ಟು ನಮ್ಮನ್ನು ನಡೆಸುತ್ತೇವ. ನನಗೆ ಸ್ತೋತ್ರವಾಗಲಿ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ಸ್ವಾಮಿ ನಾವೆಲ್ಲರೂ ಕೂಡಿ ನಿನ್ನ ಒಂದು ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು ಪ್ರಕಾರ ನಾವು ಜೀವಿಸಿ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಂಡು ಸ್ವಾಮಿ ನಿನ್ನ ಸತ್ಯವೇದದ ವಾಕ್ಯಗಳನ್ನು ಪ್ರತಿದಿನವೂ ಪ್ರತಿ ಕ್ಷಣವೂ ಮರೆಯದಂತೆ ಸ್ವಾಮಿ ಒಂದೊಂದು ಹೆಜ್ಜೆ ಇಡುವಾಗಲೂ ಸ್ವಾಮಿ ನಮ್ಮನ್ನು ಎಚ್ಚರಿಸಿ ನಡೆಸಿ ಕಾಯ್ದು ಕಾಪಾಡು. ನಿನಗೆ ಕೋಟಿ ಕೋಟಿ ಸ್ತೋತ್ರ ಮಾಡಿ ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ನನ್ನನ್ನು ನಾನು ತಗ್ಗಿಸಿಕೊಂಡು ಭಯಭಕ್ತಿಯುಳ್ಳನಾಗಿ ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಆಮೇನ್. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ಲೋಕ್ಯ ಸಂಕಾಲ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಸಭಾ ಸಂಗೀತಗಳಲ್ಲಿ 323ನೇ ಕೀರ್ತನೆಯನ್ನ ನಾನು ಹಾಡುವಂತೇನೆ. 323ನೇ ಕೀರ್ತನೆ. ಆ ದಿನವು ಹತ್ರವಿದೆ, ಆ ವೇಳೆಯು ಬಳಿಯಲ್ಲಿದೆ. ಆ ದಿನವು ಹತ್ರವಿದೆ, ಆ ವೇಳೆಯು ಬಳಿಯಲ್ಲಿದೆ. ಕ್ಷಮೆ ಬೇಡುತ್ತಾ ವರ ಕೇಳುತ್ತಾ, ಕ್ಷಮೆ ಬೇಡುತ್ತಾ ವರ ಕೇಳುತ್ತಾ ದೇವರನ್ನು ಆಶ್ರಯಿಸು. ಆ ದಿನವು ಹತ್ರವಿದೆ, ಆ ವೇಳೆಯು ಬಳಿಯಲ್ಲಿದೆ. ಕ್ಷಮೆ ಬೇಡುತ್ತಾ ವರ ಕೇಳುತ್ತಾ, ಕ್ಷಮೆ ಬೇಡುತ್ತಾ ವರ ಕೇಳುತ್ತಾ ದೇವರನ್ನು ಆಶ್ರಯಿಸು. ಕರ್ತನು ನಿನ್ನನ್ನು ನ್ಯಾಯದ ಗಳಿಗೆಯಲ್ಲಿ ಒಂದು ಪಾಪಕ್ಕೆ ಲೆಕ್ಕವ ಕೇಳಲು ಉತ್ತರವೇನಾಗಿದೆ. ಕರ್ತನು ನಿನ್ನನ್ನು ನ್ಯಾಯದ ಗಳಿಗೆಯಲ್ಲಿ ಒಂದೊಂದು ಪಾಪಕ್ಕೆ ಲೆಕ್ಕವ ಕೇಳಲು ಉತ್ತರವೇನಾಗಿದೆ. ಏನೆಂದು ನೀ ಹೇಳುವೆ, ಹಾಗೇನ ನೀ ಮಾಡುವೆ. ಆ ದಿನವು ಹತ್ರವಿದೆ, ಪರಲೋಕದ ರಸನು ಪ್ರತ್ಯೇಕಪಡಿಸಲು ನೀನಾವ ಗುಂಪಲ್ಲಿ ಸೇರುವೆ ಮನುಜ, ಯೋಚನೆ ಮಾಡಿದೆಯೋ. ಪರಲೋಕದ ರಸನು ಪ್ರತ್ಯೇಕಪಡಿಸಲು ನೀನಾವ ಗುಂಪಲ್ಲಿ ಸೇರುವೆ ಮನುಜ, ಯೋಚನೆ ಮಾಡಿದೆಯೋ. ಸ್ವರ್ಗವ ಸೇರುವೆಯೋ.
ಶಿಕ್ಷೆಗೆ ಗುರಿಯಾಗುವೆಯೋ ಆದೀನವು ಹತ್ರವಿದೆ ಆ ವೇಳೆಯಲ್ಲಿದೆ ಕ್ಷಮೆ ಬೇಡುತ್ತಾ ಹೊರ ಕೇಳುತ್ತಾ ಕ್ಷಮೆ ಬೇಡುತ್ತಾ ಹೊರ ಕೇಳುತ್ತಾ ದೇವರನ್ನು ಆಶ್ರಯಿಸು ಆದೀನವು ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ವಿಜಯ್ ಕುಮಾರ್ ಅವರು ನಮ್ಮ ಜೊತೆಲಿ ಇರ್ತಕ್ಕಂಥ ಬಹಳ ಸಂತೋಷ. ಅನೇಕ ದಿವಸಗಳಿಂದ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ದೇವರ ಸೇವೆಯಲ್ಲಿ ನಮ್ಮೊಟ್ಟಿಗೆ ಕರ್ತನನ್ನ ಕೊಂಡಾಡುತ್ತಾ ಸ್ತುತಿಸುತ್ತಾ ದೇವರ ವಾಕ್ಯದ ಬಳಿಯಲ್ಲಿ ನಮ್ಮನ್ನು ನಡೆಸುತ್ತಾ ಅವರು ಬಂದಿದ್ದಾರೆ. ದೇವರು ಅವರನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ಅವರು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಅವರಿಗೆ ತುಂಬ ಹೃದಯವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೂ ಈ ದಿನದ ಸಂದೇಶಕ್ಕಾಗಿ ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ವಂದನೆಗಳು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕೂಡಿ ಬಂದಿರುವಂತಹ ಎಲ್ಲ ಸಹೋದರ ಸಹೋದರಿಗೂ ಮೊದಲನೇದಾಗಿ ಈ ಒಂದು ಪರಿಶುದ್ಧ ಸಬ್ಬತ್ ಶುಭಾಶಯಗಳನ್ನ ಸಲ್ಲಿಸುವಂತನಾಗಿದ್ದೇನೆ. ದೇವರು ತನ್ನ ಕೃಪೆಯಿಂದ ಸಂರಕ್ಷಿಸಿ ನಡೆಸಿ ಮತ್ತೊಂದು ಸಬ್ಬತ್ತಲ್ಲಿ ನಾವೆಲ್ಲ ಆತನ ನಾಮವನ್ನು ಕೊಂಡಾಡುವಂತೆ ದೇವರು ನಮಗೆ ಕೊಟ್ಟಂತ ಕೃಪಾ ಕಾಲಕ್ಕಾಗಿ ನಾವು ವಂದನೆ ಸಲ್ಲಿಸೋಣ. ಮತ್ತೊಂದು ಆವರ್ತಿ ಇಂಥ ಒಂದು ಅವಕಾಶ ಮಾಡಿಕೊಟ್ಟಂತಹ ಬೋಧಕರಾದ ರಾಜರವರನ್ನ ವಿಶೇಷವಾಗಿ ಅವರನ್ನ ಕರ್ತನ ಹೆಸರಲ್ಲಿ ನಾನು ವಂದಿಸುವಂತನಾಗಿದ್ದೇನೆ. ಹಾಗೂ ಸಾಬಿಕರನ್ನು ಸಹ ಕೂಡಿ ಬಂದಿರನ್ನು ಸಹ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸುವಂತನಾಗಿದ್ದೇನೆ. ಒಬ್ಬರಿಗೊಬ್ಬರು ದೇವರ ವಾಕ್ಯಗಳನ್ನು ಹಂಚಿಕೊಳ್ಳುವಂಥದ್ದು ಕ್ರೈಸ್ತಿಯ ಒಂದು ಸ್ವಭಾವ. ಹೀಗೆ ಸತ್ಯವೇದದಲ್ಲಿ ಅನೇಕ ವಾಕ್ಯಗಳಿಂದ ದೇವರು ನಮ್ಮನ್ನ ಎಚ್ಚರಿಸುವಂತನಾಗಿದ್ದಾನೆ. ಹೀಗಿರುವಾಗ ನಾವು ಅನೇಕ ವಾಕ್ಯಗಳನ್ನ ನಾವು ಕಲಿತು ದೇವರ ದೃಷ್ಟಿಯಲ್ಲಿ ನಾವು ಸೈತಾನ ಶೋಧನೆಗೆ ಬೀಳದ ಹಾಗೆ ನಮ್ಮನ್ನು ಬಲಪಡಿಸಿಕೊಳ್ಳುವಕ್ಕೆ ದೇವರು ನಮ್ಮ ಒಬ್ಬೊಬ್ಬರನ್ನು ಬಲಪಡಿಸಲಿ ಅಂತ ನಾನು ಕೇಳುವಂತನಾಗಿದ್ದೇನೆ. ಇವತ್ತಿನ ಒಂದು ವಿಷಯ ಅಂದ್ರೆ ಒಂದು ಶೀರ್ಷಿಕೆ ನಾವು ನೋಡುವಾಗ ದೇವರ ಸಮಕ್ಷಮದಲ್ಲಿ ಯಾರು ದರಿದ್ರರು ಬಡವರ ಅಥವಾ ಐಶ್ವರ್ಯವಂತರ ಅಂತ ಒಂದು ಪ್ರಶ್ನೆ. ದೇವರ ಕ್ಷಮದಲ್ಲಿ ಅಂದ್ರೆ ಆತನ ಮುಂದೆ ಯಾರು ದರಿದ್ರರು, ಬಡವರ ಅಥವಾ ಐಶ್ವರ್ಯ. ಈ ಲೋಕದಲ್ಲಿ ನೋಡುವಾಗ ಎರಡು ರೀತಿಯಾದ ಜನರು ನಾವು ಕಾಣುವಂತರಾಗಿದ್ದಾರೆ, ಬಡವರು ಮತ್ತು ಸ್ಥಿತಿವಂತರು. ಸ್ಥಿತಿವಂತರನ್ನ ಇಟ್ಟಿದ್ದಾರೆ ಯಾಕೆ ಅಂದ್ರೆ ಬಡವರೇನ ಅವ್ರ ಮುಂದೆ ಇಟ್ಟಿರುವಾಗ ಸ್ಥಿತಿವಂತರಿಗೆ ಒಂದು ಶೋಧನೆ, ಬಡವರನ್ನ ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನೋ ವಿಚಾರ. ಬಡವರನ್ನ ನಡೆಸಿಕೊಳ್ಳೋ ರೀತಿಯಲ್ಲಿ ಸ್ಥಿತಿವಂತರ ಸ್ವಭಾವಗಳು ಏನು ಅದರ ಮೇಲೆ ದೇವರು ತೀರ್ಮಾನವಂತನಾಗಿದ್ದಾನೆ ಅನ್ನುವುದನ್ನ ನಾವು ಮರಿಬಾರದು. ಅದಕ್ಕೆ ನಾವು ಸ್ಥಿತಿವಂತರಾಗಿದ್ದೇನು ನಾವು ಮೆರೆಯುವಂಥದ್ದು, ಸ್ಥಿತಿವಂತರಾಗಿದ್ದ ನಮ್ಮನ್ನು ಕೊಚ್ಚಿಕೊಳ್ಳಿ ಇವೆಲ್ಲವನ್ನು ನಾವು ಬಿಟ್ಟು ದೀನಭಾವತೆಯಿಂದ ನಾವು ಬಡವರನ್ನ ಪ್ರತಿಯೊಬ್ಬರನ್ನ ಸಹ ಒಂದೇ ಸಮಾನತೆಯಿಂದ ಕಾಣುವಂಥದ್ದು ಇದಾಗುತ್ತೆ. ಯಾಕೆಂದ್ರೆ ದೇವರು ಪಕ್ಷಪಾತಿ ಅಲ್ಲ. ದೇವರು ಬಡವರು, ಐಶ್ವರ್ಯವಂತರು, ಕುಲೀನರು ಹೀಗೆ ತನ್ನ ಸೃಷ್ಟಿಯಲ್ಲಿ ತನ್ನ ಮಕ್ಕಳು ಎಲ್ಲರೂ ಇದ್ದಾರೆ. ಎಲ್ಲರನ್ನೂ ಸಹ ಆತನ ಪ್ರೀತಿಯಿಂದ ನೋಡುತ್ತಾನೆ ಎಂಬುದನ್ನ ನಾವು ಮರಿಬಾರದು. ವಿಶೇಷವಾಗಿ ನಮ್ಮ ಬೋಧಕರು ಇವತ್ತು ಓದಂತ ವಾಕ್ಯವನ್ನು ನಾವು ಮತ್ತೊಂದು ಅವಧಿ ಜ್ಞಾಪಕ ಮಾಡಿಕೊಳ್ಳೋಣ. ಯಾಕೋಬ 2:7 ಹೇಗೆಂದರೆ ಒಬ್ಬ ಮನುಷ್ಯನು ಚಿನ್ನದ ಮುಂಗರವನ್ನು ಶೋಭಾಯಮಾನವಾದ ವಸ್ತ್ರಗಳನ್ನು ಹಾಕಿಕೊಂಡು ದೇವಾಲಯಕ್ಕೆ ಬರ್ತಾನೆ ಇಟ್ಕೊಳ್ಳೋಣ. ಹಾಗೆ ನಮ್ಮ ಸಭೆಗಳಲ್ಲಿ ಹಾಗೆ ಒಂದು ಒಳ್ಳೆಯ ಸೂಟು ಬೂಟ ಹಾಕೊಂಡು ಬಂದವನ್ನ ನಾವನ್ನು ಕಣ್ಣು ನೋಡೋ ರೀತಿ ಬಂದು ಏನೋ ಒಂದು ಸಾಧಾರಣ ಒಂದು ಬಟ್ಟೆನ ಹಾಕೊಂಡು ಒಂದು ಬರುವಂತ ವ್ಯಕ್ತಿನ ನೋಡಿ ಒಂದು ರೀತಿಯಾಗಿ ನೋಡುವಂಥದ್ದು ಇದು ಸಾಮಾನ್ಯವಾಗಿ ಸಭೆಗಳಲ್ಲಿ. ಇದೊಂದೇ ಸಭೆ ಅಲ್ಲ, ಎಲ್ಲಾ ಸಭೆಗಳಲ್ಲೂ ಈ ರೀತಿಯಾದ ಒಂದು ಕೆಟ್ಟ ಮನುಷ್ಯರಲ್ಲಿದೆ. ಯಾಕೆಂದ್ರೆ ಈ ರೀತಿ ಬಡವರನ್ನು ಹೀನೈಸುವನು ಕರ್ತನಾದ ಯೇಸು ಕ್ರಿಸ್ತನನ್ನೇ ಹೀನೈಸುವನು ಅಂತ ನಾವು ಸತ್ಯವೇದದಲ್ಲಿ ನೋಡುವಂತ. ಅದಕ್ಕೋಸ್ಕರ ಇಲ್ಲಿ ನಾವು ಬಡವರನ್ನ ಹೀನೈಸಬಾರದು, ಬಡವರಿಗೆ ನಾವು ಸಹಾಯ ಮಾಡ್ಬೇಕು, ಬಡವರನ್ನ ಪ್ರೀತಿಸ್ಬೇಕು. ಯಾಕೆಂದ್ರೆ ದೇವರು ಹುಟ್ಟುದೇ ಬಡ ರೀತಿಯಲ್ಲಿ, ಬಡ ಕುಟುಂಬದಲ್ಲಿ. ಯಾಕೆಂದ್ರೆ ಬಡವರಿಗೆ ವಿಶೇಷವಾದ ಸ್ಥಾನಮಾನಗಳನ್ನು ಆಗ ಈ ಲೋಕದಲ್ಲಿ ತಿರಸ್ಕರಿಸಲ್ಪಟ್ಟ ಬಡವರಿಗೆ ಒಂದು ಮಾನ್ಯತೆಯನ್ನು ಕೊಡುವುದಕ್ಕಾಗಿ ಯೇಸು ಕ್ರಿಸ್ತ ತಾನು ಬಡವನಾಗಿ ಈ ಲೋಕಕ್ಕೆ ಬಂದನು ಅನ್ನುವಂಥದ್ದಾಗಿದೆ. ಸಹೋದರ, ಅದಕ್ಕೋಸ್ಕರ ನಾವು ಯಾವ ರೀತಿ
ನಾವು ಬಡವರನ್ನು ನಡೆಸ್ಕೊಳ್ತೀವೋ ಅದ್ರ ಮೇಲೆ ದೇವರ ಒಂದು ಪ್ರೀತಿ ನಮ್ಮಲ್ಲಿ ನೆಲೆಗೊಳ್ಳುತ್ತೆ ಅನ್ನುವುದನ್ನ ನಾವು ಮರಿಬಾರದು. ವಿಶೇಷವಾಗಿ ಜ್ಞಾನೋಕ್ತಿ 13:7 ನಾವು ನೋಡುವಾಗ ಇಲ್ಲಿಗಿದೆ, ಒಬ್ಬನು ಧನವನ್ನು ಸಂಗ್ರಹಿಸಿದರು ಏನು ಇಲ್ಲದ ದರಿದ್ರನು. ಏನಪ್ಪ ಹಿಂಗೆ ಹೇಳ್ತಾರೆ ವಾಕ್ಯ ಅಂದ್ರೆ, ಒಬ್ಬನು ಹಣನ ಬೇಕಾದ ಸಂಪಾದನೆ ಹಗಲು ರಾತ್ರಿ ದುಡಿದು ಹಣನ ಸಂಪಾದನೆ ಮಾಡ್ತಾನೆ, ಎಷ್ಟೇ ಹಣ ಸಂಪಾದನೆ ಮಾಡೋದು ದರಿದ್ರನು ಅಂತ ಹೇಳ್ತಾರೆ. ಅಂದ್ರೆ ದಕ್ಕಿರದವ ಏನು ಇಲ್ಲದವನು ಅಂತ ಲೆಕ್ಕ. ಯಾವ ವಿಷಯದಲ್ಲಿ ಇದು ಹೇಳ್ತಾರೆ ಅಂದ್ರೆ, ಆಧ್ಯಾತ್ಮಿಕ ವಿಷಯಕ್ಕೆ ಬಂದಾಗ ನಿಜಕ್ಕೂ ಧನನ ಸಂಪಾದಿಸ್ತಾನೆ, ಸ್ವಾರ್ಥ ಚಿಂತಕನಾಗಿರ್ತಾನೆ, ಮತ್ತೊಬ್ರು ಸಹಾಯ ಮಾಡೋದಿಲ್ಲ, ಹಣನ ಕೂಡಿಡೋದು ಇದೇ ಅವನ ಕೆಲಸ. ಹೀಗಿರುವಾಗ ಅದು ಯಾವ ಪ್ರಯೋಜನಕ್ಕೂ ಹಣ ಬರೋದಿಲ್ಲ, ತಾನು ಎಲ್ಲವನ್ನು ತಿನ್ನೋಕ್ಕೂ ಆಗೋದಿಲ್ಲ. ಹೀಗಿರುವಾಗ ಅವನು ನಿಜಕ್ಕೂ ಇವನು ಆಧ್ಯಾತ್ಮಿಕ ಜ್ಞಾನದಲ್ಲಿ ದರಿದ್ರನು. ಇವ್ ನಿಜಕ್ಕೂ ಅವನು ಹಣ ಇದ್ರೂ ಸಹ ಅದು ಯಾವ ಉಪಯೋಗಕ್ಕೂ ಬರದೇ ಇರೋದ್ರಿಂದ, ಉಪಯೋಗಿಸದೇ ಇರೋದ್ರಿಂದ, ಇಲ್ಲೊಬ್ಬರು ಸಹಾಯ ಮಾಡೋದ್ರೆ ಇಲ್ಲದಿದೆ ಅದನ್ನ ಕೂಡಿಕೋದ್ರಿಂದ ಇವನು ದರಿದ್ರನು ಅನ್ನಿಸ್ತದೆ. ಮತ್ತೊಬ್ಬನು ಧನವನ್ನೆಲ್ಲ ವ್ಯಯ ಮಾಡಿ ಬಡವನಾದರೂ ಬಹು ಐಶ್ವರ್ಯವಂತನೇ. ಮತ್ತೊಬ್ಬನು ಹಣ ಸಂಪಾದನೆ ಮಾಡ್ತಾರೆ, ಯಾರ್ಯಾರು ಬಡವರು ಅವ್ರಿವ್ರು ಯಾರು ಕೇಳ್ತಾರೋ ಅವ್ರಿಗೆ ಬೇಕಾದವರಿಗೆಲ್ಲ ಹಣ ಸಹಾಯ ಮಾಡಿಕೊಂಡು ಆತನು ತಾನು ಐಶ್ವರ್ಯ ಅಂತ ಹಣದಿಂದ ಐಶ್ವರ್ಯವಂತನಾಗಬೇಕು ಅನ್ನೋ ಮನೋಭಾವನೆ ಅವನಿರೋದಿಲ್ಲ. ಅದಕ್ಕೋಸ್ಕರ ಅವನು ಧನವನ್ನು ಅಂದ್ರೆ ಹಣವನ್ನು ಅವನು ಪ್ರೀತಿಸುವುದಿಲ್ಲ, ಜನರನ್ನ ಪ್ರೀತಿ ಮಾಡ್ತಾನೆ, ಬಡವರ ಮೇಲೆ ಒಂದು ಕಾಳಜಿ ವಹಿಸ್ತಾನೆ. ಇದಕ್ಕೋಸ್ಕರ ಅವನು ತನ್ನ ಹಣವನ್ನೆಲ್ಲ ವ್ಯಯ ಮಾಡಿ ಅವನು ಬಡ ಅನಿಸ್ಕೊಂಡ್ರು ಕೂಡ ಅವನು ಬಹು ಐಶ್ವರ್ಯವಂತನೇ ದೇವರ ದೃಷ್ಟಿಯಲ್ಲಿ ಇಂಥ ಸತ್ಯವೇದದಲ್ಲಿ ಜ್ಞಾನ ನೋಡುವಂತರಾಗಿದ್ದೇವೆ. ಸಹೋದರ, ಲೂಕನ ಸುವಾರ್ತೆ 12:21 ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ದರಿದ್ರನು. ನೋಡಿ, ಇಲ್ಲೂ ಅದೇ ರೀತಿ ಹೇಳ್ತಾ ಇದ್ರೆ, ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಹೋದರೆ, ದೇವರ ವಿಷಯದಲ್ಲಿ ನಿಧಾನ ಧರ್ಮಗಳನ್ನ ಮಾಡು, ಮತ್ತೊಬ್ಬರಿಗೆ ಕೊಡು, ನಿನ್ನೆ ಒಂದ್ ಅಂಗಿ ಇದ್ರೆ 2 ಅಂಗಿಗಳಿದ್ರೆ ಇನ್ನೊಂದ್ ಅಂಗಿನ ಏನ್ ಮಾಡೋ ಅವನು ಕೊಡು ಅಂತ ದೇಲಿ. ಅಂದ್ರೆ ಎಲ್ಲರೂ ಬಡವನಾಗಲಿ ಐಶ್ವರ್ಯವಂತನ ಎಲ್ಲರೂ ದೇವರ ಮಕ್ಕಳೇ. ಆದ್ರೆ ದೇವರ ಸ್ವಭಾವಗಳನ್ನು ನಾವು ಎತ್ತಿ ಹಿಡಿದೇ ಹೋದ್ರೆ ಅದೇನಾಗುತ್ತೆ, ಹಾಗೆ ದೇವರಿಗೆ ವಿರುದ್ಧವಾಗಿ ನಾವು ನಡೆಯುವಂತ ಕ್ರಿಯೆಗಳಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೀವು ಒಬ್ಬರನ್ನ ಪ್ರೀತಿಸಬೇಕಾಗು, ಒಬ್ಬರನ್ನು ಪ್ರೀತಿಸಿರಿ, ಆಗ ದೇವರ ಸ್ವಭಾವಗಳನ್ನು ಎತ್ತಿಡಿರಿ, ಅದು ಮುಖ್ಯವಾದದ್ದು. ಅದನ್ನು ಮಾಡದೇನೆ ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ಆ ವಿಷಯಗಳಲ್ಲಿ ಒಬ್ಬರಿಗೂ ಕೊಡದೇನೆ ತಾನೇ ಇರಬೇಕು ಅಂತ ಒಂದು ಸ್ವಾರ್ಥ ಚಿಂತಕನು ಆಗಿರುವವನು, ಅವನು ಏನಾದ್ರೂ ಐಶ್ವರ್ಯವಂತನಾಗಿದ್ರು ಕೂಡ ಅವನು ದರಿದ್ರನು ಅಂತ ದೇವರ ದೃಷ್ಟಿಯಲ್ಲಿ ನಾವು ನೋಡುವಂತನಾಗಿದೆ. ಅದೇ ರೀತಿ 2 ತಿಮೋತಿ 3:1 ನೋಡುವಾಗ ದೇವರ ಪ್ರೀತಿ ಇಲ್ಲದವರು, ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ಇವರೆಲ್ಲ ಎಂತ ಸ್ವಭಾವಗಳಿಂದ ಕಳೆದ ದಿನಗಳಿಂದ ಸ್ವಭಾವ ಇರೋರು ನೋಡ್ತೇವೆ. ಇವರೆಲ್ಲರೂ ಸಹ ಸ್ವಾರ್ಥ ಚಿಂತಕ. ಅವರು ನಾನೇ ಚೆನ್ನಾಗಿರ್ಬೇಕು, ಇನ್ನೊಬ್ಬನ ಮುಂದೆ ತಾನೇ ಸ್ಥಿತಿವಂತನು, ನಾನೇ ಮಹಾ ಒಂದು ಆತ್ಮಸ್ತುತಿಯನ್ನು ಒಂದು ಕೊಡುವಂತಹ ಸ್ವಭಾವ ಇರುವವನು. ಇದು ಆ ಪರಲೋಕದಿಂದ ತಗೊಳ್ಪಟ್ಟ ಆ ಒಬ್ಬ ಲೂಸಿಫರನ್ನ ಸ್ವಭಾವಗಳನ್ನ ಹೊಂದಿಕೊಂಡಿರುತ್ತಾನೆ ಅನ್ನೋದನ್ನ ನಾವು ಮರಿಬಾರದು. ಅದಕ್ಕೋಸ್ಕರ ನಾವು ದೀನಭಾವತೆಯಿಂದ ನಮ್ಮಲ್ಲಿ ಏನೇ ಇದ್ರು ಕೂಡ ದೇವರಿಗೆ ನಾವು ಯಾವಾಗಲೂ ಮೆಚ್ಚುಗೆಯುಳ್ಳ ಮಕ್ಕಳಾಗಿ ದೇವರ ಕ್ರಿಯೆಗಳಿಗೆ ಇದು ಯೋಗ್ಯವಾದದ್ದ ಎಂದು ತಿಳಿದು ನಮ್ಮ ಜೀವಿತವನ್ನ ನಾವು ಸಾಗಿಸ್ಬೇಕು. ಬಡವತನ, ಬಲ್ಲಿಗನು ಯಾವುದು ದೇವರ ದೃಷ್ಟಿಯಲ್ಲಿ ಬರೋದಿಲ್ಲ. ಇಲ್ಲಿ ದೇವರಿಗೆ ನಡೆದುಕೊಳ್ಳುವ ರೀತಿಯ ಮೇಲೆ ದೇವರ ಪ್ರೀತಿಯನ್ನು ಗಳಿಸಿಕೊಳ್ಳುವುದರ ಮೂಲಕ ಶಾಶ್ವತವಾದ ಜೀವಿತಕ್ಕೆ ದೇವರು ನಮ್ಮನ್ನ ನಡೆಸ್ತಾನೆ. ಈ ಲೋಕವು ತಾತ್ಕಾಲಿಕವಾದದ್ದು. ನಮ್ಮಲ್ಲಿ ಏನೇ ಇರಲಿ, ಏನೇ ಉತ್ಪತ್ತಿ ಮಾಡಲಿ, ಏನೇ ನಾವು ಸಂಪಾದನೆ ಮಾಡಿದ್ರು ಕೂಡ ಅದೆಲ್ಲವೂ ಸಹ ತಾತ್ಕಾಲಿಕವಾದ ಜೀವಿತ. ನಮ್ಮ ಜೀವವೇ ತಾತ್ಕಾಲಿಕವಾಗಿರುವಾಗ ನಮ್ಮ ಜೀವನ ಶಾಶ್ವತವಾದ ಲೋಕಕ್ಕೆ ಸೇರಿಸಿಕೊಳ್ಳಬೇಕಾದ್ರೆ ನಾವು ದೇವರ ನಿಯಮಗಳನ್ನು ಅನುಸರಿಸಿ ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ, ಪರಸ್ಪರ ಪಕ್ಷಪಾತವಿಲ್ಲದೆ, ಸಭೆಗಳಲ್ಲಿ ಆಗಲಿ ಸಮಾಜದಲ್ಲಾಗಲಿ ನೆರೆಯವರ ಮಧ್ಯದಲ್ಲಿ ನಾವು ದೇವರ ಪ್ರಭಾವವನ್ನು ಎತ್ತಿ ಹಿಡುವ ಮಕ್ಕಳಾಗುವಂತೆ ನಾವು ನಡಿಬೇಕು. ಇದು ನಮ್ಮ ದೇವರು ಕೊಟ್ಟಿರುವಂತಹ ಪ್ರಕಟಣೆ 3:17 ನಾವು ನೋಡುವಾಗ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಹೌದು, ನಾವು ಐಶ್ವರ್ಯವಂತ, ನಾನು ಸಂಪನ್ನ, ನನಗೇನು ಕಮ್ಮಿ ಇಲ್ಲ, ನನಗೆ ಮನೆ ಇದೆ, ಮಠ ಇದೆ, ಬಂಗ್ಲೆ ಇದೆ, ಸಾಲದಕ್ಕೆ ಮಕ್ಕಳಿದ್ದಾರೆ, ಹಾಗೆ ನನಗೆ ಬೇಕಾದ ಹಾಲುಗಳಿದ್ದಾರೆ, ಹೀಗಿರುವಾಗ ಹೊಲ ಗದ್ದೆಗಳಿದೆ, ಈ ಎಲ್ಲ ಚಿಂತಿಸಿಕೊಂಡು ನಾನು ಯಾವುದರಲ್ಲೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ ಅಂತ ನಾನು ಹೇಳ್ಕೋಬಹುದು. ಆದ್ರೆ ನೀನು ಕೇವಲ ದುರ್ವ್ಯವಸ್ಥೆಯಲ್ಲಿ
ಬಿದ್ದವಂತವನು. ಅರೆ ಏನಪ್ಪ ಇದು, ಇಷ್ಟೆಲ್ಲ ಇದ್ರು ನಾ ದುರ್ವ್ಯವಸ್ಥೆಯಲ್ಲಿ ಹೇಗೆ ಬಿದ್ದವನು ಅಂತ. ನೀನು ದೌರ್ಭಾಗ್ಯನು, ದರಿದ್ರನು, ಆಮೇಲೆ ಕೂಡನು ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೆ ಇದ್ದಿ ಅಂತ ದೇವರು ಹೇಳ್ತಾನೆ. ಇಲ್ಲಿ ಆ ಆಧ್ಯಾತ್ಮಿಕ ವಿಷಯಕ್ಕೆ ಬಂದಾಗ ಲೌಕಿಕವಾದ ಇಹಲೋಕದ ಈ ತಾತ್ಕಾಲಿಕವಾದ ಲೋಕಗಳಲ್ಲಿ ಜೀವಿಸ್ತಾ ಇಲ್ಲಿರುವಂತಹ ವಸ್ತುಗಳೇ ನಮಗೆ ಶಾಶ್ವತವಾದದ್ದು ಅನ್ನೋ ಮನೋಭಾವನೆಯಿಂದ ತಾನು ಸಂಪಾದಿಸುವ ವಿಷಯಗಳಲ್ಲಿ ಸಂತೋಷ ಪಡುತ್ತಾ ದೇವರನ್ನೇ ಸಂಪೂರ್ಣವಾಗಿ ಮರೆಯುವುದರ ಮೂಲಕವಾಗಿ ಅವನು ಸಿಕ್ಕುವಂತ ಅವನು ದುರ್ವ್ಯವಸ್ಥೆಯಲ್ಲಿ ಅಂತ ಅವನು ದೌರ್ಭಾಗ್ಯ ಏನು ಈ ಲೋಕದಲ್ಲಿ ಕೇವಲ ಬದುಕುವ ಪ್ರಾಣಿಯಾಗಿ ದುಡಿದು ತಿನ್ನುವುದೇ ಒಂದು ದೊಡ್ಡ ವಿಷಯವಲ್ಲ ಎಂಬುದನ್ನ ತಿಳಿದುಕೊಂಡು ನಾವು ಆ ನಿರೀಕ್ಷೆಯಲ್ಲಿ ಜೀವಿಸ್ತೇ ಹೋದ್ರೆ ನಾವು ನಿರ್ಗತಿಕರು, ದರಿದ್ರರು, ದೌರ್ಭಾಗ್ಯರು, ಪೂರ್ಣರು, ಬಟ್ಟೆ ಇಲ್ಲದವರು ಆಗಿರುವರು ಎಂದು ಇಲ್ಲಿ ಸತ್ಯವೇದ ನಮ್ಮ ಸ್ಪಷ್ಟಪಡಿಸುವಂತಹ. ಅದೇ ರೀತಿ ನಾವು ನೋಡುವಾಗ ದೌರ್ಭಾಗ್ಯರು ಅಂತ ನಾವು ಹೇಳುವಾಗ ದೇವರಿಂದ ಕರೆಯಲ್ಪಡದವರು, ದೇವರನ್ನು ತಿರಸ್ಕರಿಸುವವರು, ದೇವರ ರಾಜ್ಯಕ್ಕಾಗಿ ಸೇರದವರು. ಈ ಲೋಕವೇ ನಮ್ಮ ಸರ್ವಸ್ವವು, ಸ್ವರ್ಗನೂ ಇಲ್ಲೇ, ಭೂಮಿ ಮತ್ತೆ ನರಕನು ಇಲ್ಲೇ ಅನ್ನೋ ರೀತಿಯ ಒಂದು ಅಜ್ಞಾನಿಗಳ ಒಂದು ಆಲೋಚನೆಯಂತೆ ನಡೆಯುವವರು ಇವರಾಗಿರ್ತಾರೆ. ಇದು ಪರಲೋಕದಾಗೆ ಸೇರ್ಪಡೆದ ವಿಷಯದಲ್ಲಿ ಏನೂ ತಿಳಿಯದವರು ನಿರ್ಗತಿಕರಾಗಿದ್ದಾರೆ ಅಂತ ಸತ್ಯವಾಗಿ ನಾವು ನೋಡುವಂತರಾಗಿದ್ದೇವೆ. ಅದೇ ರೀತಿ ದರಿದ್ರರು ಅಂತ ನೋಡುವಾಗ ಪಾಪವನ್ನು ತೊಳಕೊಳ್ಳ ಮನಸ್ಸುಳ್ಳವರು, ಪಾಪವನ್ನು ತೊಳೆದುಕೊಳ್ಳದೆ ಇರುವಂತಹ ಮನಸ್ಸುಳ್ಳವರು, ದೇವರ ಉಚಿತವಾದ ಒಂದು ಕೃಪೆಯನ್ನು ಹೊಂದದವರು, ನಿತ್ಯ ರಾಜ್ಯದ ನಿರೀಕ್ಷೆ ಇಲ್ಲದವರು ಆಗಿರುವುದು. ಇವರೇನಪ್ಪಾ ಅಂದ್ರೆ ಶುಭವನ್ನು ಹೊಂದದೆ ಇರುವ ಶೂದ್ರರು ಇವರಾಗಿದ್ದಾರೆ. ಯಾಕೆಂದ್ರೆ ಈ ದರಿದ್ರರು ಅಂದ್ರೆ ದೇವರನ್ನೇ ಅರಿಯದವರು, ಪಾಪವನ್ನು ತೊಳ್ಕೊಳ್ಳಲ್ಲ ಮನಸ್ಸಿನಲ್ಲಿ. ದೇವರು ಹೊಸದಾಗಿ ತಾವು ಹುಟ್ಟಬೇಕು, ದೇವರ ರಾಜ್ಯಕ್ಕೆ ಬಾಧ್ಯರೋದಕ್ಕೆ ಬೇಕಾದ ಆತ್ಮೀಯ ನಾವು ತುಂಬಿಕೊಳ್ಳಬೇಕು ಅನ್ನೋ ಮನೋಭಾವನೆ ಇಲ್ಲದವರು. ಆದರೆ ದೇವರ ಉಚಿತವಾದ ಕೃಪೆ ಅದನ್ನು ಹೊಂದದೆ ತಮ್ಮ ಸ್ವೇಚ್ಛೆಯಾಗಿ ನರ ಪ್ರಾಣಿಗಳಂತೆ ಜೀವಿಸುವವರು ಆಗಿದ್ದಾರೆ. ನಿತ್ಯ ರಾಜ್ಯದ ನಿರೀಕ್ಷೆ ಇಲ್ಲದೆ ದವರಾಗಿದ್ದಾರೆ. ಶುಭವನ್ನು ಹೊಂದದೆ ಇವರು ಶೂದ್ರರಾಗಿ ತಮ್ಮ ಜೀವಿತದಲ್ಲಿ ಕಾಲ ಕಳೆದು ನಾಶವಾಗಿ ಹೋಗುತ್ತಾರೆ. ಅದಕ್ಕೋಸ್ಕರ ದರಿದ್ರರು ಅಂತ ಅದೇ ಕುರುಡರು ಅಂತ ನಾವು ನೋಡುವಾಗ ಕತ್ತಲೆಯ ಜೀವಿತ ಅಂದರೆ ಲೋಕದ ಮಲಿನತ್ವದಲ್ಲಿ ಮುಳುಗಿ ಹೋಗಿ ಬೆಳಕನ್ನೇ ಕಾಣದ, ಅಂದರೆ ಒಳ್ಳೆ ಕೆಲಸಗಳನ್ನ ಮಾಡದ, ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳದ, ಅಂದರೆ ಕ್ರಿಸ್ತನ ಪ್ರೀತಿಯಲ್ಲಿ ದೂರವಾದವರು ಆಗಿರುವವರು. ಯಾಕೆಂದ್ರೆ ಇವರು ನಿಜವಾಗಿ ದೇವರ ಪ್ರೀತಿಯೇನು, ದೇವರ ಬೆಳಕೇನು, ದೇವರ ಗುಣಾತಿಶಯಗಳೇನು ಇದನ್ನು ತಿಳಿದುಕೊಳ್ಳದೆ ತಮ್ಮ ಸ್ವೇಚ್ಛೆಯಾಗಿ ತಮಗೆ ಇರುವಂತಹ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಂಡು ನಡೆದು ದೇವರನ್ನೇ ತಿರಸ್ಕರಿಸುವ ರೀತಿಯಲ್ಲಿ ಇವರು ಜೀವಿಸುವಂತವರು ಇವರು ಕುರುಡರು. ಇಂತಹ ಕುರುಡರು ಯಾವಾಗಲೂ ಸಹ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗುವ ಮಾರ್ಗವನ್ನೇ ಕಾಣುವುದಿಲ್ಲ ಅಂತ ನೋಡ್ತಾರೆ. ಅದೇ ಮುಂದೆ ನೋಡುವಾಗ ಬಟ್ಟೆ ಇಲ್ಲದವರು ಅಂದ್ರೆ ಬಟ್ಟೆ ಸಾಮಾನ್ಯವಾಗಿ ಎಲ್ಲರೂ ಹಾಕೊಂಡೇ ಇರ್ತಾರೆ, ಬಟ್ಟೆ ಇಲ್ಲದವ್ರು ಯಾರು. ಆದ್ರೆ ಇಲ್ಲಿ ಸತ್ಯವೇದಲ್ಲಿ ನೋಡುವಾಗ ನೀತಿಯ ವಸ್ತ್ರ ಅಂತ ಬರೀತಾರೆ. ನೀತಿಯ ವಸ್ತ್ರ ಅಂದ್ರೆ ನಾವು ನೀತಿವಂತರಾಗಿ ಸತ್ಯಕ್ಕೆ ತಕ್ಕಂತೆ ನಾವು ನಡೆಯುವಂತ ಮಕ್ಕಳಾಗಿರ್ಬೇಕು. ದೇವರ ಗುಣಾತಿಶಯಗಳನ್ನು ತಿಳಿಯುವಂತವರಾಗಿರ್ಬೇಕು. ನಾವು ನೀತಿ ವಸ್ತ್ರಗಳನ್ನ ನಾವು ಧರಿಸಿಕೊಳ್ಳುವರಾಗಿ ಒಳ್ಳೆಯದನ್ನೇ ಮಾಡುವವರು ಮತ್ತು ಹೊಲಸು ನಡತೆಯಲ್ಲಿ ಸಂತೋಷಿಸುವವರಾಗಿರಬಾರದು. ನಾವು ದೇವರನ್ನ ನಾವು ಮೆಚ್ಚುವುದರಲ್ಲಿಯೂ ಇರಬೇಕು. ಬಟ್ಟೆ ಅಂದ್ರೆ ಒಳ್ಳೆಯ ನಡತೆಗಳಲ್ಲಿ ನಾವು ಮಲಿನತ್ವದಿಂದ ನಾವು ನಡೆಯುವುದರೆ, ಅದು ಕೆಟ್ಟ ಸ್ವಭಾವಗಳಿಂದ ಕೂಡಿ ನಡೆಯುವುದಾದ್ರೆ ಅವರು ಬಟ್ಟೆ ಇಲ್ಲದವರು, ಅವರ ದೇವರ ದೃಷ್ಟಿಯಲ್ಲಿ ನಾವು ಯಾವುದು ಅವರು ಒಳ್ಳೆಯದನ್ನು ಕಾಣದವರು ಆಗಿದ್ದಾರೆ ಅಂತ ನೋಡ್ತೇವೆ. ಬಡವನಾದರೂ ಐಶ್ವರ್ಯವಂತನೇ, ಬಡವನಾದರೂ ಕೂಡ ನಾವು ಐಶ್ವರ್ಯವಂತನೇ. 1 ತಿಮೋಥಿ 6 ಅನ್ನೋದು ನೋಡುವಾಗ ನೀತಿ, ಭಕ್ತಿ, ನಂಬಿಕೆ, ಸ್ಥಿರಚಿತ್ತ, ಸಾತ್ವಿಕತೆ ಇವುಗಳನ್ನು ಸಂಪಾದಿಸಲು ನೀನು ತನ್ನೆಲ್ಲವನ್ನೂ ವ್ಯಯ ಮಾಡುತ್ತಾನೆ, ಪ್ರಯಾಸ ಪಡ್ತಾನೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ದೇವರ ಉದ್ದೇಶವನ್ನು ನಾವು ನೋಡ್ಬೇಕು. ನಾವು ಈ ಲೋಕದಲ್ಲಿ ಸಂಪಾದಿಸುವಂತದ್ದು ನೀತಿ, ಭಕ್ತಿ, ನಂಬಿಕೆ, ಸ್ಥಿರಚಿತ್ತ, ಸಾತ್ವಿಕತೆ ಇವುಗಳನ್ನು ಸಂಪಾದಿಸಬೇಕು ನಾವು. ಇದು ದೇವರ ಗುಣಾತಿಶಯಗಳನ್ನು ಆಳಬಹುದು ದೇವರ ನಡತೆ ಏನೆಂಬುದನ್ನು ಜನರಿಗೆ ಪ್ರಚುರಪಡಿಸುವುದು, ಇದು ಮಾರ್ಗದರ್ಶನ ಕೊಡುವಂತದ್ದಾಗಿದೆ. ನಾವು ಇಲ್ಲಿ ನೀತಿವಂತರು, ಭಕ್ತಿವಂತರಾಗಿ ಜನರಿಗೆ ನಾವು ತೋರಿಸ್ಕೊಳ್ಬೇಕಾಗಿದೆ.
ಅದೇ ರೀತಿ ಅಂದ್ರೆ ತಿಮ್ಮೋತಿ 17ನೇ ವಚನ ನೋಡುವಾಗ 19 ದೇವರ ಮೇಲೆ ನಿರೀಕ್ಷೆ ಇಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಸ್ಥಿರವಾದವುಗಳನ್ನು ಕೂಡಿಸಿಟ್ಟುಕೊಳ್ಳುವವರು ಆಗಿರುತ್ತಾರೆ. ಏನಪ್ಪಾ ಅಂದ್ರೆ ನಾವು ದೇವರ ಮೇಲಿನ ನಿರೀಕ್ಷೆ ಇಡಬೇಕೆಂತಲೂ, ದೇವರ ಮೇಲೆ ನಿರೀಕ್ಷೆ ಇರಬೇಕಾದ್ರೆ ನಾವು ಹೇಗಿರ್ಬೇಕು? ಜೀವ ಹೊಂದುವುದಕ್ಕೋಸ್ಕರವಾಗಿ ನಾವು ಒಳ್ಳೇದನ್ನ ಮಾಡ್ಬೇಕು. ಜೀವ ಅಂದ್ರೆ ನಿತ್ಯ ಜೀವನ ಹೊಂದುವುದಕ್ಕೋಸ್ಕರ ಒಳ್ಳೇದನ್ನ ಮಾಡ್ಬೇಕು, ಸತ್ಕಾರ್ಯಗಳನ್ನ ಮಾಡ್ಬೇಕು. ಆಮೇಲೆ ಐಶ್ವರ್ಯವಂತರು, ದಾನ ಧರ್ಮಗಳನ್ನ ಮಾಡುವವರು ಆಗಿರ್ಬೇಕು, ಉಪಕಾರ ಮಾಡುವವರಾಗಿರ್ಬೇಕು ಆಗಿದ್ದು ಮುಂದಿನ ಒಂದು ಕಾಲಕ್ಕೆ ಅಂದ್ರೆ ಯೇಸು ಕ್ರಿಸ್ತನ ಬರೋಣದ ಕಾಲದಲ್ಲಿ ನಾವು ಸ್ಥಿತಿವಂತಗಳನ್ನು ಕೂಡಿಸಿಟ್ಟುಕೊಂಡು ಕೊಳ್ಳುವವರು ಆಗಿರುತ್ತಾರೆ. ಅಂದ್ರೆ ಒಂದು ಸ್ಥಿರವಾದ ದೇವರ ಲೋಕದಲ್ಲಿ ತಮಗೆ ಒಂದು ಸ್ಥಿರವಾದವುಗಳನ್ನು ಕೂಡಿಸಿಟ್ಟುಕೊಂಡು, ಅಂದ್ರೆ ದೇವರ ಸ್ವತ್ತನ್ನ ದೇವರ ಪರಲೋಕದಲ್ಲಿ ನಾವು ಗಂಟಿಟ್ಟು ಮಾಡಿಕೊಳ್ಳಿರಿ ಅಂತ ದೇವರು ಹೇಳ್ತಾರಲ್ಲ, ಆ ರೀತಿಯಾಗಿ ಪರಲೋಕದಲ್ಲಿ ಗಂಟಿಟ್ಟು ಮಾಡಿಕೊಳ್ಳುವ ಅಂದ್ರೆ ದೇವರ ಗುಣಾತಿಶಯಗಳಿಗೆ ಅನುಗುಣವಾಗಿ ದೇವರ ಚಿತ್ತವನ್ನು ನಡೆಯುವಂಥದ್ದು. ಅಂತವರು ತಮ್ಮದೇ ಎಲ್ಲವನ್ನು ವ್ಯಯ ಮಾಡಿದ್ರು ಬಹು ಐಶ್ವರ್ಯವಂತರಾಗಿ ಇರ್ತಾರೆ ಅಂತ ನಾನು ಎಂಥವರು ಪರಲೋಕದಲ್ಲಿ ಗಂಟು ಮಾಡಿಟ್ಟು ಕೊಳ್ಳುತ್ತಾರೆ ಎಂದು ಯೇಸು ಸ್ವಾಮಿ ಕೂಡ ಹೇಳಿರೋದು ನಾವು ನೋಡ್ತಾರೆ. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 19, 20, 21 ವಚನಗಳನ್ನು ಓದೋಣ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದಿಲ್ಲ, ಕದಿಯುವುದು ಯಾರು ಇಲ್ಲ. ನಿಮ್ಮ ಗಂಟು ಇದ್ದಲ್ಲಿ ನಿಮ್ಮ ಮನಸ್ಸು ಕೂಡ ಇರುತ್ತೆ ಅಂತ. ಈ ಲೋಕದಲ್ಲಿ ನಾವು ಐಶ್ವರ್ಯವಂತನಾಗಿ ಹಣವನ್ನು ಸಂಪಾದನೆ ಮಾಡಿ ಬೇಕಾದಷ್ಟು ಬ್ಯಾಂಕ್ಗಳಲ್ಲಿ ನಾವು ಅಕೌಂಟ್ನ ಇಟ್ಕೊಂಡಿರೋದ್ರು ಕೂಡ ನಮ್ಮ ಮನಸ್ಸು ಎಲ್ಲಿರುತ್ತೆ ಅಂದ್ರೆ ಅಲ್ಲೇ ಇರ್ತದೆ. ಈ ಲೋಕದ ವಸ್ತುಗಳ ಮೇಲೆ ನಾವು ಸಂಗ್ರಹಿಸಿಟ್ಟುಕೊಂಡಿರುವ ವಸ್ತುಗಳ ಮೇಲೆ, ಶಾಶ್ವತವಲ್ಲದ ಈ ವಸ್ತುಗಳ ಮೇಲೆ ನಮ್ಮ ಮನಸ್ಸು ಇರ್ತದೆ. ಪರಲೋಕದ ದೇವರ ದೃಷ್ಟಿಯಲ್ಲಿ ನಮ್ಗೆ ಏನು ಇರೋದಿಲ್ಲ, ಅದಕ್ಕೆ ನಾವು ದರಿದ್ರು. ಆದ್ರೆ ಪರಲೋಕದಲ್ಲಿ ಗಂಟು ಇಟ್ಟುಕೊಳ್ಳಿರಿ, ಮಾಡಿಟ್ಟುಕೊಳ್ಳಿ. ಅಲ್ಲಿ ಪರಲೋಕದಲ್ಲಿ ನಾವೇನ್ ಮಾಡ್ಬೇಕು? ನೀತಿ, ಭಕ್ತಿ, ನಂಬಿಕೆ, ಸಾತ್ವಿಕತ್ವ, ಪ್ರೀತಿ, ಸ್ಥಿರಚಿತ್ತತೆ ಇವೆಲ್ಲವೂ ಆಗ ದಾನ ಧರ್ಮಗಳನ್ನ ಮಾಡುವಂಥದ್ದು. ಇದೆಲ್ಲವನ್ನು ಮಾಡುತ್ತಾ ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನ ಮಾಡುವಂಥದ್ದೇ ಪರಲೋಕದಲ್ಲಿ ಇಟ್ಟುಕೊಳ್ಳುವಂತಹ ಗಂಟು. ನೀವು ಪರಲೋಕದಿಂದ ಗಂಟನ್ನ ಇಟ್ಕೊಂಡಾಗ ನುಸಿ ಇಲ್ಲ, ಇದಾದ್ರು ಆ ಗಂಟು ಯಾವಾಗಲೂ ಸಹ ಅದಕ್ಕೆ ನಿಮಗೆ ನಷ್ಟವಾಗೋದಿಲ್ಲ. ದೇವರು ಅದೆಲ್ಲವನ್ನು ಗಮನಿಸಿ ನೀವು ಮಾಡಿದ ಒಳ್ಳೆ ಕೆಲಸಕ್ಕಾಗಿ ಪರಲೋಕದಲ್ಲಿ ನಿಮಗೆ ನಿತ್ಯರಾಜ್ಯಕ್ಕೆ ಬೇಕಾದ ಆತ್ಮೀಯ ವರದಾನಗಳನ್ನು ತುಂಬಿ ಆತನು ನಿಮ್ಮನ್ನ ಪರಲೋಕ ರಾಜ್ಯಕ್ಕೆ ಸೇರಿಸುವಂತ ಒಂದು ಮಾರ್ಗ ಅದಾಗಿದೆ. ಅದಕ್ಕೆ ನೀವು ಪರಲೋಕದಲ್ಲಿ ಗಂಟು ಇಟ್ಟುಕೊಳ್ಳಿರಿ ಅಂತ ಹೇಳ್ತಾನೆ. ಅದೇ ಲೂಕ 12:33 ನೋಡುವಾಗ, ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ, ಹಳೆಯವಾಗದಂತಹ ಅಮ್ಮಣಿಗಳನ್ನು ಮಾಡಿಕೊಂಡು ಪರಲೋಕದಲ್ಲಿ ಲಯವಾಗದ ದ್ರವ್ಯವನ್ನು ಇಟ್ಟುಕೊಳ್ಳಿರಿ. ಪರಲೋಕದಲ್ಲಿ ಲಯವಾಗದ ದ್ರವ್ಯಗಳನ್ನು ಇಟ್ಟುಕೊಳ್ಳಿ. ಪರಲೋಕದ ಲಯವಾಗದ ದ್ರವ್ಯ ಅಂದ್ರೆ ಕ್ರಿಸ್ತನ ಮೇಲೆ ನಂಬಿಕೆಯಿಂದ ದೇವರ ಗುಣಾತಿಶಯಗಳನ್ನು ನಾವು ಅಳವಡಿಸಿಕೊಂಡು ಅದು ನಡೆಯುವಂಥದ್ದೇ ಆಗಿದೆ. ಅಮ್ಮಣಿ ಇದನ್ನ ಸ್ಥಿರವಾದ ಒಂದು ಹಾಳಾಗದಂತಹ ನಮ್ಮ ಒಂದು ಜೀವಿತವನ್ನು ನಾವು ಕಳಿಬೇಕಾಗಿದೆ. ಅದಕ್ಕೆ ನೀವು ಈ ಲೋಕದಲ್ಲಿ ನಿಮ್ಮ ಶಾಶ್ವತವಲ್ಲದವುಗಳನ್ನು ನೀವು ಮಾರೋಬಿಟ್ರು ಸರಿ, ಕಳ್ಕೊಂಡ್ರು ಸರಿ, ಆದ್ರೆ ಪರಲೋಕದ ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದ ಶಾಶ್ವತವಾದದನ್ನ ಹುಡುಕಿಕೊಳ್ಳುವುದಕ್ಕೆ ನೀವು ಯಾವಲು ಪ್ರಯತ್ನ ಪಡಿ ಅನ್ನುವುದನ್ನ ಇಲ್ಲಿ ನೋಡುವಂತನಾಗಿದೆ. ಮತ್ತಾಯನ ಸುವಾರ್ತೆ 19:20 ನೋಡುವಾಗ ಇಲ್ಲಿ ಒಬ್ಬ ಯೌವನಸ್ಥನು ಯೇಸು ಕ್ರಿಸ್ತನ ಬಳಿ ಬರ್ತಾನೆ. ಬಂದ್ಬಿಟ್ಟು ದೇವರ ರಾಜ್ಯ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಅವನು ಹೇಳ್ತಾನೆ, ದೇವರ ರಾಜ್ಯ ಪಡಿಬೇಕಾ, ನನ್ನ ದೇವರ ಆಜ್ಞೆಗಳನ್ನ ಕೈಗೊಂಡಿಡ್ತಾ ಇದೀನಿ, ಸಬ್ಬತ್ತನ್ನ ಸರಿಯಾಗಿ ಅನುಸರಿಸಿ ನಡೀತಾ ಇದ್ದೀನಿ, ವಾರ ದೇವಾಲಯಕ್ಕೆ ಹೋಯ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡಿದ್ದೇನೆ ಎಂದು ಹೇಳಿದನು. ಅದಕ್ಕೆ ಯೇಸು, ಹೋಗು ಒಂದು ಕೆಲಸ ಮಾಡು, ನಿನ್ನ ಆಸ್ತಿಯನ್ನೆಲ್ಲ ಮಾರ್ಬಿಡು, ನಿನ್ನ ಹತ್ರ ಎಷ್ಟು ಆಸ್ತಿ ಇದೆ ಅದೆಲ್ಲವನ್ನ ಮಾರ್ಬಿಡು, ನನ್ನನ್ನು ಹಿಂಬಾಲಿಸು. ಯಾಕೆ ನನ್ನ ಹಿಂಬಾಲಿಸು ಅಂದ್ರೆ ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ, ಅದಕ್ಕೋಸ್ಕರ ನೀನು ನನ್ನನ್ನು ಹಿಂಬಾಲಿಸು. ಯೌವನಸ್ಥನು ಬಹಳ ಐಶ್ವರ್ಯವಂತನಾದ್ರಿಂದ ಅವನು ಏನ್ ಮಾಡ್ತಾನೆ, ದೇವರು ಅಲ್ಲಿ ದೇವರ ರಾಜ್ಯಕ್ಕಾಗಿ
ಬರುವವರಿಗೆ 2 ಪ್ರಶ್ನೆ ಇಡ್ತಾನೆ. ಒಂದು, ಲೋಕವನ್ನ ಪ್ರೀತಿ ಮಾಡ್ತೀಯಾ ಅಥವಾ ನನ್ನನ್ನ ಪ್ರೀತಿ ಮಾಡ್ತೀಯಾ? ಆಯ್ಕೆ ನಿನಗೆ ಬಿಟ್ಟಿದ್ದು ಅನ್ನುವ ರೀತಿಯಲ್ಲಿ ಆ ಯೌವನಸ್ಥನಿಗೆ ದೇವರು ಸ್ವಾಮಿ ಉತ್ತರ ಕೊಡ್ತಾನೆ. ಆಗ ಅವನೇನ್ ಮಾಡ್ತಾನೆ, ಕೊಟ್ಟಂತ ಆ ಒಂದು ಸವಾಲಲ್ಲಿ ಆತನು ಲೋಕವನ್ನ ಆರಿಸ್ಕೊಳ್ತಾನೆ ವಿನಃ ಇಂಥ ಜೀವಕ್ಕೆ ಬೇಕಾದ ಆತ್ಮೀಯ ವರದಾನಗಳನ್ನು ಕ್ರಿಸ್ತನಲ್ಲಿ ಸಿಗುವಂತದ್ದು ಅವನು ಆರಿಸ್ಕೊಳ್ಳಿಲ್ಲ. ಆಗ ಅವನೇನ್ ಮಾಡ್ತಾನೆ, ಲೋಕವನ್ನೇ ಪ್ರೀತಿ ಮಾಡೋದ್ರಿಂದ ಅವನು ಯೇಸು ಸ್ವಾಮಿನ ಬಿಟ್ಟು ಹೊರಟೋಗ್ತಾನೆ. ಹಾಗೆ ನಾವು ಶಾಶ್ವತವಲ್ಲದ ಈ ಲೋಕದಲ್ಲಿ ಜೀವಿಸ್ತಾ ನಾವು ಸ್ವಾರ್ಥಿಗಳಾಗಿ ಬರೀ ಹಣ ಸಂಪಾದನೆ ಮಾಡಿ ಹಣವೇ ನಮ್ಗೆ ಆಧಾರ, ಚಿನ್ನವೇ ನಮ್ಗೆ ಆಧಾರ, ಬೆಳ್ಳಿ ಬಂಗಾರಗಳೇ ನಮ್ಗೆ ಆಧಾರ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಬರೋಣದಲ್ಲಿ ಅವು ಯಾವ್ದು ನಮ್ಮನ್ನು ಕೇಳೋದಿಲ್ಲ. ನೀ ದೇವರು ನಮ್ಗೆ ಅನುಗ್ರಹಿಸುವಂತಹ ಪುಸ್ತಕದ ಆಧಾರದ ಮೇಲೆ, ಅಂದ್ರೆ ಈ ಸತ್ಯವೇದ ಆಧಾರದ ಮೇಲೆ ನಮ್ಗೆ ಪ್ರಶ್ನೆ ಬರುವಂತದ್ದಾಗಿದೆ. ಇಷ್ಟೆಲ್ಲ ನೀವು ವಾಕ್ಯಗಳನ್ನ ತಿಳ್ಕೊಂಡಿದ್ದೀರಿ, ನಡೆದಿದ್ದೀರಾ, ನಡ್ಕೊಂಡಿದ್ದೀರಾ ಅನ್ನೋ ಪ್ರಶ್ನೆಗಳು ನಾವು ಬರುವಂತದ್ದಾಗಿದೆ. ಈ ಸಹೋದರೇ, ನಾವು ದೇವರ ವಾಕ್ಯಗಳು ಬೆಂಕಿಯಂತೆ ಬಹಳ ಸೂಕ್ಷ್ಮವಾಗಿರುವಂತದ್ದು. ಅದು ಇಬ್ಬರಿಗೆ ಬರೆದ ಪತ್ರಿಕೆ ನಾವು ನೋಡುವಾಗ ಅದು ಕೀಳು ಮಜ್ಜೆಗಳಿಂದ ಹೃದಯಗಳನ್ನ ತೂರಿ ಹೋಗುವಂತದ್ದು ಆಗಿದೆ. ಅಷ್ಟು ಶಕ್ತಿ ಉಳ್ಳ ದೇವರ ವಾಕ್ಯಗಳನ್ನ ಕೇವಲ ನಾವು ದೇವರ ವಾಕ್ಯ ಅಂತ ಮಾತ್ರ ನಾವು ನೆನೆಸೋದಲ್ಲ. ಅದಕ್ಕೋಸ್ಕರ ನಾವು ಐಶ್ವರ್ಯವಂತರಾಗಿರ್ಲಿ ಬಡವರಾಗಿರ್ಲಿ ದೇವರನ್ನ ನಾವು ಪ್ರೀತಿಸುತ್ತಾ ಆತನ ಒಂದು ಜೀವಿತದಲ್ಲಿ ನಾವು ಕಾಲ ಕಳೆಯಬೇಕು. ಐಶ್ವರ್ಯವಂತನೇ ಕ್ರಿಸ್ತನ ಮೇಲಿನ ಪ್ರೀತಿಯನ್ನು ನಾವು ಕಂಡುಕೊಳ್ಬೇಕು. ಅದೇ ದರಿದ್ರನಾಗಿ ನಾವು ಜೀವಿಸುವಂತದ್ದು ಅಂದ್ರೆ ನಿತ್ಯ ಜೀವನ ಕಳ್ಕೊಳ್ಬೇಕಾಗತ್ತೆ. ಅಂದ್ರೆ ನೀನ್ ಎಷ್ಟೇ ಐಶ್ವರ್ಯವಂತನಾಗಿರೋ, ಬಡವನಾಗಿರೋ, ದರಿದ್ರನಾಗಿ ಜೀವಿಸುವುದು ಅಂದ್ರೆ ದೇವರನ್ನ ಕಾಣದವನು, ದೇವರ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿಸುವಂತನು, ದೇವರ ವಾಕ್ಯಗಳನ್ನು ತಿರಸ್ಕರಿಸುವಂತವನು, ದೇವಾಲಯಕ್ಕೆ ಹೋಗದವನು, ಹಾಗೂ ಭಯಭಕ್ತಿ ಇಲ್ಲದವನು, ದೇವರ ಕೊಟ್ಟಿರಂತಹ ಅಮೂಲ್ಯವಾದ ಸ್ವಾತಂತ್ರ್ಯವನ್ನು ತನ್ನ ಸ್ವಾರ್ಥಕ್ಕಾಗಿ ಕಳೆಯುವವನು ಆಗಿರುವನಾಗಿದ್ದು ಅವನು ದರಿದ್ರನಾಗಿರ್ತಾನೆ. ಅಂತ ದರಿದ್ರ ಜೀವಿತವನ್ನು ನಾವು ಕಳೆಯದೆ ಯಾವಾಗಲೂ ಸಹ ನೀತಿ, ದೇವರ ಪ್ರೀತಿ ಇವುಗಳಲ್ಲಿ ನಮ್ಮ ಜೀವಿತ ನಾವು ಕಳಿಬೇಕಾಗಿದೆ. ದೇವರು ಅದಕ್ಕಾಗಿ ನಮ್ ಕರೆದಿದ್ದಾನೆ, ಮತ್ತೊಬ್ಬರಿಗೆ ನಾವು ಬೆಳಕಿನ ಮಕ್ಕಳಾಗಿ ಜೀವಿಸ್ಬೇಕಾಗಿದೆ ಅಂತ ನಾವು ನೋಡ್ತೇವೆ. ಅಪೊಸ್ತಲ ಕೃತ್ಯಗಳು 4:37 ನೋಡ್ರಿ, ದೇವರ ರಾಜ್ಯಕ್ಕೆ ಭಾಗೀದಾರರಾಗುವುದಕ್ಕೋಸ್ಕರ ತಮ್ಮ ಆಸ್ತಿಗಳನ್ನು ತಮ್ಮದಿರುವ ಎಲ್ಲವನ್ನು ಮಾರಿ ದೇವರ ರಾಜ್ಯಕ್ಕಾಗಿ ನಿರೀಕ್ಷೆ ಇಟ್ಟು ಇದೆಲ್ಲವನ್ನು ತಂದು ಕ್ರಿಸ್ತನ ಪುನರುತ್ಥಾನದ ಅವರನ್ನು ಧೈರ್ಯಗೊಳಿಸಿತು. ಇಲ್ಲಿ ಅಪೊಸ್ತಲ ಕಾಲದಲ್ಲಿ ಯೇಸು ಕ್ರಿಸ್ತನ ಒಂದು ಪುನರುತ್ಥಾನದ ವಿಚಾರವಾಗಿ ಎಲ್ಲರೂ ಯೇಸು ಕ್ರಿಸ್ತನ ಎದ್ದೇ ಇಲ್ಲ, ಮುಚ್ಚಿ ಕೊಡ್ಬೇಕು ಅದನ್ನ. ಯೇಸು ಕ್ರಿಸ್ತನ ಎದ್ದೇ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನ ಮುಚ್ಚಿಕ್ಕಿದ್ರೆ ಆಗ ಕ್ರೈಸ್ತತ್ವಕ್ಕೆ ಯಾವ ಆಧಾರವೂ ಬೆಲೆಯೂ ಇರೋದಿಲ್ಲ ಅನ್ನೋದೇ ಉದ್ದೇಶ. ಸೈತಾನನ ಇದೊಂದು ಕೆಲಸನ ಮಾಡುತ್ತಾನೆ. ಇಂಥ ಸಂದರ್ಭದಲ್ಲಿ ಬಹಳ ಪ್ರಬಲವಾಗಿ ಅಪೊಸ್ತಲರು ಯೇಸು ಕ್ರಿಸ್ತನ ಪುನರುತ್ಥಾನದ ವಿಷಯದಲ್ಲಿ ಸುವಾರ್ತೆಯನ್ನು ಸಾರ್ತಾರೆ. ಈ ಅವ್ರಿಗೋಸ್ಕರ ಅದಕ್ಕೋಸ್ಕರವಾಗಿ ಅವ್ರು ಅನೇಕರು ಬಂದು ಬುಧವಾಗಿ ತಮಗಿರುವಂತಹ ಆಸ್ತಿಗಳನ್ನ ಮಾರಿ ಅವ್ರ ಸುವಾರ್ತೆ ಸಾರಕ್ಕೆ ಅವ್ರು ಪ್ರೋತ್ಸಾಹ ಮಾಡ್ತಾರೆ. ಈಗ ಅಂತವ್ರು ಇದಾರ, ಏನಾದ್ರು ಕೊಡ್ಬೇಕಾದ್ರೆ ಅದನ್ನ ತಾವೇ ಕಿತ್ಕೊಂಡು ತಿನ್ಕೋತಾರೆ ಅಷ್ಟೇ. ಅಂತ ಒಂದು ಜನರು ಇದ್ದಾರೆ. ಎಂತ ಒಂದು ಕಾಲ ಇದು, ಸೈತಾನ ಆ ರೀತಿ ಜನರ ಬೇರ್ಪಡಿಸ್ಬಿಟ್ಟಿದ್ದಾನೆ. ದೇವರ ರಾಜ್ಯಕ್ಕಾಗಿ ನಿರೀಕ್ಷೆ ಇಟ್ಟು 33ನೇ ಕ್ರಿಸ್ತನ ಪುನರುತ್ಥಾನವನ್ನು ಅವರು ಧೈರ್ಯಗೊಳಿಸಿದರು. ದೇವರ ಪುಸ್ತಕ ಪುನರುತ್ಥಾನ ಏನು ಎದ್ದನು, ಯೇಸು ಕ್ರಿಸ್ತನ ಜೀವಿತನಾಗಿದ್ದಾನೆ, ಪರಲೋಕದಿದ್ದಾನೆ ಅನ್ನೋ ವಿಚಾರವಾಗಿ ಅವರು ಬಲವಾದ ಸುವಾರ್ತೆನ ಸಾರಿ ಇವತ್ತು ನಾವೆಲ್ಲ ಸುವಾರ್ತೆ ಸಾರಕ್ಕೆ ಮಾರ್ಗದರ್ಶನ ಮಾಡಿ ಕೊಟ್ಟಿದ್ದಾರೆ ಅಂತ ನಾವು ಜ್ಞಾನವತಿ 13:17 ನೋಡುವ ಒಬ್ಬನು ಎಲ್ಲವನ್ನೂ ಧನವನ್ನು ಸಂಗ್ರಹಿಸಿದರು, ದೇವರ ಬೆಳಕನ್ನು ಅವನು ಹೊಂದುವುದಿಲ್ಲ. ಒಬ್ಬನು ಎಲ್ಲವನ್ನೂ ಮಾಡಿದರೆ ಬಹು ಐಶ್ವರ್ಯವಂತ ಉಳ್ಳವನು ದೇವರ ರಾಜ್ಯಕ್ಕೆ ಬಾಧ್ಯವನಾಗುವನು. ಅಂದ್ರೆ ಒಳ್ಳೆ ಕೆಲಸಗಾರಗಳನ್ನ ಮಾರುವವನು ದೇವರ ರಾಜ್ಯಕ್ಕೆ ಬಾಧ್ಯನಾಗ್ತಾನೆ. ಎಲ್ಲವನ್ನೂ ತನ್ನ ಒಳ್ಳೇದಕ್ಕಾಗಿ ಮಾಡುವವನು ಅವನು ಐಶ್ವರ್ಯವಂತನು. ಅವನು ಎಷ್ಟೇ ಬಡವನಾಗಿದ್ರು ದೇವರ ಕ್ರಿಯೆಗಳಲ್ಲಿ ನಡೆಸುವವನು ಅವನು ಐಶ್ವರ್ಯವಂತನೇ. ಅದಕ್ಕೋಸ್ಕರ ನಾವು ಬಡವರು ಐಶ್ವರ್ಯವಂತರು ನೋಡಬಾರ್ದು, ಅವರನ್ನ ಪಕ್ಷಪಾತಿಯಾಗಿ ನಾವು ನೋಡಬಾರ್ದು. ದೇವಾಲಯದಲ್ಲಿ ಬಂದಾಗ ಅವನೊಬ್ಬ ಬಡವ ಬರ್ತಾನೆ, ಅವನ ಜೀವಿತ, ಅವನ ಹೃದಯದಲ್ಲಿರುವಂತಹ ಆಲೋಚನೆ ನಮ್ಗೆ ಗೊತ್ತಿಲ್ಲ. ಅವನು ಎಷ್ಟರ ಮಟ್ಟಿಗೆ ದೇವರಿಗೆ ಮೆಚ್ಚುಗೆ ಆಗಿರ್ತಾನೆ, ಎಷ್ಟರ ಮಟ್ಟಿಗೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡ್ಕೊತಾ ಇದ್ದಾನೆ ಹೃದಯದಲ್ಲಿ. ಅವನ ಏನ್ ಮಾಡ್ತಾನೆ, ಅವನು ಆತ್ಮದಲ್ಲಿ ಬಡವನಾಗಿರ್ತಾನೆ. ನಿಜಕ್ಕೂ ಅವನು ಆತ್ಮದಲ್ಲಿ ಬಡವನಾಗಿ ದೇವರಲ್ಲೇ ಯಾವಾಗಲೂ ಸಹ ಪ್ರಾರ್ಥನೆ ವಿಜ್ಞಾಪನೆ ಮಾಡ್ತಾ ದೇವರೇ ಐಶ್ವರ್ಯವಂತರು ಮತ್ತೆ ನಮ್ಮ ಶ್ರೀಮಂತರನ್ನು ನೋಡಿದಾಗ ಅವನೇನ್ ಮಾಡ್ತಾನೆ, ಅವರೇ ಶ್ರೇಷ್ಠರಪ್ಪ, ನಾವೇನು ಅಲ್ಲ, ಅವ್ರ ಮುಂದೆ ನಾವೇನು ಅಲ್ಲ ಅಂತ ತಗ್ಗಿಸ್ಕೊಂಡು ಜೀವಿಸ್ತಾನೆ. ಈಗಿರುವಾಗ ಅವನ ಜೀವಿತಕ್ಕೆ ನಿಜಲು ದೇವರ ಪ್ರೀತಿ, ಅಗಾಧವಾದ ಪ್ರೀತಿ ಅವನ ಮೇಲೆ ಇರ್ತದೆ. ಯಾಕೆಂದ್ರೆ ಅವನು ದೀನನಾಗಿ ಜೀವಿಸ್ತಾನೆ. ಅದಕ್ಕೋಸ್ಕರ ನಾವು ಬಡವರನ್ನ ಏನೈಸುವನು ಕರ್ತನನ್ನೇ ಏನೈಸುವವನಾಗಿದ್ದಾನೆ. ಇದು ಮತ್ತಾಯನ ಸುವಾರ್ತೆ 25 ಬರೆಯಲ್ಪಟ್ಟಿದೆ.
ಪರಲೋಕ ರಾಜ್ಯವು ಬೇಕು ಎನ್ನುವವರು ತನಗಿರುವುದೆಲ್ಲವನ್ನು ಮಾರಿ ಅದನ್ನು ಕೊಂಡುಕೊಳ್ಳುತ್ತಾರೆ. ಅದು ಯಾವುದು ಅಂದ್ರೆ ದೇವ ನಿತ್ಯ ರಾಜ್ಯ, ಆ ನಿತ್ಯವರ ಶಾಶ್ವತವಾದ. ಮತ್ತೆ 13:44 ನೋಡ, ಪರಲೋಕ ರಾಜ್ಯವು ಹೊಲದಲ್ಲಿ ಹೂಣಿಟ್ಟ ಒಂದು ದ್ರವ್ಯಕ್ಕೆ ಹೋಲಿಸಲ್ಪಟ್ಟಿದೆ ಅಂತ ನೋಡಿ. ಆ ಪರಲೋಕದ ಒಂದು ಆ ಒಂದು ಹೊಲದಲ್ಲಿರುವಂತಹ ಹೂಣಿಟ್ಟಂತಹ ದ್ರವ್ಯವನ್ನು ಅಂದ್ರೆ ಆ ನಿತ್ಯ ಜೀವವನ್ನು ಕೊಂಡುಕೊಳ್ಳೋಕೋಸ್ಕರ ಆ ಹೊಲನೇ ಅವನು ಕೊಂಡುಕೊಂಡ ಅಂತ ಹೇಳಿ ಎಲ್ಲವನ್ನು ಮಾರಿ, ಹಾಗೆ ನಾವು ನಮ್ಮ ಜೀವಿತದಲ್ಲಿ ನಮ್ಮ ಬದುಕನ್ನೆಲ್ಲ ನಾವು ಮಾರಿ ಆ ಹೊಲದಲ್ಲಿರುವಂತಹ ದ್ರವ್ಯವನ್ನು ಅಂದ್ರೆ ಪರಲೋಕದ ರಾಜ್ಯಕ್ಕಾಗಿ ನಿರೀಕ್ಷೆ ಉಳ್ಳುವಂತಹ ಆ ನಿತ್ಯ ಜೀವ ಎಂಬ ಅದಕ್ಕಾಗಿ ನಾವು ದುಡಿಬೇಕು. ಅದಕ್ಕಾಗಿ ನಾವೆಲ್ಲನ್ನು ಕೊಂಡುಕೊಳ್ಳುವುದಕ್ಕೆ ಆ ನಿರೀಕ್ಷೆಯಲ್ಲಿ ಜೀವಿಸುವ ಮಕ್ಕಳಾಗಬೇಕು. ಯಾಕೆಂದ್ರೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಅವನು ಪಟ್ಟಂತಹ ಪ್ರಯಾಸ, ಅದು ನಮಗೋಸ್ಕರ ಸುರಿಸಿದ ರಕ್ತ, ಅವನಿಗೆ ತೋರಿದಂತಹ ಪ್ರೀತಿ ಎಂಥದ್ದು ಎಂಬುದನ್ನು ನಾವು ತಿರಸ್ಕರಿಸಿದ್ರೆ ನಿತ್ಯ ರಾಜ್ಯಕ್ಕೆ ನಾವು ಬಾಧ್ಯರಾಗುವ ಬದಲು ನಿತ್ಯ ಶಿಕ್ಷೆಗೆ ಗುರಿಯಾಗಿ ನಾಶವಾಗಬೇಕಾಗುತ್ತೆ. ಜ್ಞಾನವಂತರು ಎಲ್ಲವನ್ನೂ ವ್ಯಯ ಮಾಡಿದರೂ ಐಶ್ವರ್ಯ ತಾತ್ಕಾಲಿಕವಾದ ಈ ಬದುಕಿಗಿಂತ ಶಾಶ್ವತವಾದ ಬದುಕಿಗಾಗಿ ತನ್ನದೆಲ್ಲವನ್ನೂ ವ್ಯಯ ಮಾಡಿದನು. ಅದಕ್ಕೋಸ್ಕರ ನಾವು ಕೂಡ ಏನ್ ಮಾಡ್ಬೇಕು, ನಮ್ಮ ಜೀವಿತದಲ್ಲಿ ನೀವೆಲ್ಲ ಕೊಟ್ಬಿಟ್ಟು ನೀನು ತೀರ್ಪನಾಗ ನೀನು ಭಿಕ್ಷುಕನಾಗಿರುವಂತ ಸತ್ಯ. ನೀನು ಎರಡಂಗಿ ಇದ್ರೆ ಒಂದಂಗಿ ಕೊಡು, ಒಂದಾಗಿ ನೀನು ಇಟ್ಕೋಣ. ಅರ್ಥ ಏನು? ನೀವು ಸಹ ಜೀವಿಸ್ರಿ, ಆದ್ರೆ ನೀವೆಲ್ಲವನ್ನು ಸ್ವಾರ್ಥಕ್ಕಾಗಿ ಜೀವಿಸ್ಬೇಡಿ. ನಿಮ್ಮಲ್ಲಿರೋದ್ರಲ್ಲಿ ಸ್ವಲ್ಪ ಕೊಡಿ, ಇನ್ನೊಬ್ಬರು ಸಹಾಯ ಮಾಡಿ. ಅದರ ಬದಲು ಅವ್ನ ಬಡವನ ಮುಂದೆ ನೀವು ಐಶ್ವರ್ಯವಂತ ತೋರಿಸ್ಕೊಂಡು ನೀವು ಅವನ ಮುಂದೆ ಗರ್ವದಿಂದ ನಡೆಯೋದಾದ್ರೆ ದೇವರ ದೃಷ್ಟಿಯಲ್ಲಿ ಕೆಟ್ಟವರಾಗಿ ನಾಶವಾಗಬೇಕಾಗುತ್ತೆ. ಅಜ್ಞಾನಿಗಳು ಧನವನ್ನು ಸಂಗ್ರಹಿಸಿ ದರಿದ್ರನೇ ಆಗಿರ್ತಾರೆ. ಅಂತವ್ರ ಜೀವಿತ ದರಿದ್ರ ಜೀವಿತ. ನೋಡಕ್ಕೆ ಅವ್ರ ಐಶ್ವರ್ಯವಂತರು, ಆದ್ರೆ ದೇವರ ದೃಷ್ಟಿಯಲ್ಲಿ ದರಿದ್ರರು. ತಾತ್ಕಾಲಿಕ ಬದುಕಿಗಾಗಿ ದೇವರಿಂದ ಉಚಿತವಾಗಿ ದೊರಕುವ ಶಾಶ್ವತವಾದ ಬದುಕನ್ನು ಅವ್ರು ಮಾರಿಬಿಡ್ತಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಮೊದಲು ತಾತ್ಕಾಲಿಕವಾದ ಜೀವಿತವನ್ನು ನಾವು ಕಳೆಯದೆ ನಾವು ಶಾಶ್ವತ ಬದುಕನ್ನಿಗಾಗಿ ನಾವು ನಮ್ಮ ಜೀವಿತವನ್ನು ನಾವು ಮಾರ್ಬೇಕು. ಆದ್ರೆ ಅದಕ್ಕಾಗಿ ನಾವೆಲ್ಲರೂ ದೇವರಿಗೆ ವಿದ್ಯಾಲಯ ಕೊಡೋಣ. ನಾವೊಬ್ಬರು ಪರಸ್ಪರ ಪ್ರೀತಿ ಅನುಭೂತಿಯಿಂದ ನಾವು ಪಕ್ಷಪಾತಿಗಳಾಗಿ ಒಬ್ಬನೊಬ್ಬನ್ನು ನಾವು ಅಳತೆ ಮಾಡ್ಬೋದು. ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣ ಅವನ ಸ್ಥಿತಿ ಏನು, ಅವನು ಹೇಗಿದ್ದಾನೆ, ನಾನು ಹೀಗಿದ್ದೀನಿ, ಅವನಾಗಿದೆ ಅಂತ ಒಬ್ರಿಗೊಬ್ರು ಕಂಪೇರ್ ಮಾಡೋದಿದೆಯಲ್ಲ, ಇದು ತುಂಬಾ ತಪ್ಪು. ಇದು ಸೈತಾನ ನಮ್ದು ಕೃತ್ಯ. ಅದಕ್ಕೋಸ್ಕರ ನಾವು ಅದನ್ನೆಲ್ಲ ಬಿಟ್ಬಿಟ್ಟು ನಾವೇನ್ ಮಾಡ್ಬೇಕು, ನಾವು ಪ್ರತಿಯೊಬ್ಬರು ದೇವ್ರ ಮಕ್ಕಳೇ. ದೇವರು ಒಬ್ಬರು ಒಂದೊಂದು ರೀತಿ ಹಂಚಿದಾನೆ. ಅದಕ್ಕೋಸ್ಕರ ನಾವ್ ನೋಡ್ಬೇಕು, ನಮ್ಗೆ ಸ್ವಲ್ಪ ಸ್ಥಿತಿ ಕೊಟ್ಟಿರ್ಬೋದು, ಅದು ಅನುಭವ ಕೊಟ್ಟಿದ್ದಾನೆ ವಿನಃ ಅದನ್ನಾದಲ್ಲಿ ಗರ್ವ ಪಡುವ ಅಹಂಕಾರ ಪಡುವ ಅನ್ನೋದು ಕೊಟ್ಟಿರ್ಲಿಲ್ಲ. ಅದಕ್ಕೋಸ್ಕರ ಅದು ಅನುಭವಿಸೋ ಪ್ರೀತಿ ತೋರಿಸ್ಬಿಡ ಅದರ ಮೇಲೆ. ಅದನ್ನ ನೀನು ಬಡವರು ಕೊಡು, ಅವರು ಅನುಭವಿಸಲಿ, ಸಂತೋಷವಾಗಿರು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ ಅನ್ನುವುದು ಸತ್ಯವೇದ ವಾಕ್ಯವಾಗಿದೆ. ಇಲ್ಲಿ ಕಡೆ ನಾವು ನೋಡುವಾಗ ಕೊರಿಂಥದವರಿಗೆ ಬರೆದ 2ನೇ ಕೊರಿಂಥ 6:10 ದುಃಖ ಪಡುವವನಾಗಿದ್ದರು ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರು ಅನೇಕರಿಗೆ ಐಶ್ವರ್ಯವನ್ನು ಉಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರು ಎಲ್ಲವೂ ಇದ್ದವರು ಆಗಿದ್ದೇವೆ. ಈ ಅಪೊಸ್ತಲಿಕ ಸುವಾರ್ತೆ ಸಾರುವಾಗ ಅವರು ಹೇಳುವಂತಾರೆ ಏನಪ್ಪಾ ಅಂದ್ರೆ, ಅನೇಕ ಕಷ್ಟಗಳು ಸಂಕಟಗಳನ್ನ ಅನುಭವಿಸ್ತಾ ಇದ್ದಾರೆ. ಆಗ ಅವರು ಸುವಾರ್ತೆ ಸಾರುವುದೇ ಒಂದು ಗುರಿಯಾಗಿತ್ತು. ಈಗಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ನಾ ದುಃಖ ಪಡುವವನಾಗಿದ್ದರೂ ಸರಿ ಯಾವಾಗಲೂ ಸಂತೋಷವುಳ್ಳವನಾಗಿದ್ದೇನೆ, ಬಡವನಾಗಿದ್ದರೂ ಸರಿ ಅನೇಕರಿಗೆ ನಾವು ಐಶ್ವರ್ಯವನ್ನು ಉಂಟು ಮಾಡಿ. ಯಾವ ಐಶ್ವರ್ಯ? ಪರಲೋಕ ರಾಜ್ಯದ ಐಶ್ವರ್ಯ, ಯೇಸು ಕ್ರಿಸ್ತನ ಆ ಒಂದು ವಾಕ್ಯಗಳ ಐಶ್ವರ್ಯ. ಏನೂ ಇಲ್ಲವನಾಗಿದ್ರು ಎಲ್ಲವನು ಇದ್ದವನೇ ಆಗಿದ್ದೇನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ದೇವರಿಗೆ ನಾವು ಮೆಚ್ಚುಗೆಗಳ ಮಕ್ಕಳಾಗಿ ಜೀವಿಸಬೇಕಾಗಿದೆ. ದೇವರ ಸ್ಥಿತಿಗತಿಗಳಲ್ಲಿ ನಾವು ಹೇಗೆ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು, ಆಗ ಹೇಗೆ ನಾವು ಈ ಲೋಕದಲ್ಲಿ ನಾವು ಪರಸ್ಪರ ಪ್ರೀತಿ ಅನುನ್ಯ ಜೀವಿಸ್ಬೇಕು. ಒಂದ್ ವೇಳೆ ಅದನ್ನು ಕರ್ಕೊಂಡು ಹೇಗೆ ನಾವು ದರಿದ್ರರು ಅಂದ್ರೆ ದೇವರ ದೃಷ್ಟಿಯಲ್ಲಿ ನಾವು ಕೆಟ್ಟವರಾಗಿ ಜೀವಿಸಬಾರದು. ನಾವು ಬರೀ ಐಶ್ವರ್ಯನೇ ನಂಬಿ ದೇವರ ದೃಷ್ಟಿಯಲ್ಲಿ ನಾವು ದರಿದ್ರರಾಗಬಾರದು. ಯಾಕೆಂದ್ರೆ ದೇವರ ಗುಣಾತಿಶಯಗಳು ನಮ್ಮನ್ನು ಅಳವಡಿಸ್ಕೊಂಡು ನಾವು ನಡಿಬೇಕಾಗಿದೆ ಅಂತ ನಾವು ಮಾತನಾಡಿದೆ. ಇಲ್ಲಿ ಒಂದೇ ಯಾಕೋಬ 1:9 ಹೀನ ಸ್ಥಿತಿಯಲ್ಲಿ ಸಹೋದರರು ಉತ್ತಮ ಸ್ಥಿತಿಗೆ ಬಂದನೆಂದು ಒಬ್ಬ ಹೀನ ಸ್ಥಿತಿಯಲ್ಲಿ ಸಹೋದರನ ಉತ್ತಮ ಸ್ಥಿತಿಗೆ ಬಂದ ಸಂತೋಷ ಪಡ್ರಿ. ಅದೇ ಸಹೋದರನು ಹೀನ ಸ್ಥಿತಿಗೆ ಹೋದ್ರೆ ಐಶ್ವರ್ಯವಂತೆಯಿಂದ ಅದಕ್ಕೂ ಸಹ ನೀವು ಉಲ್ಲಾಸ ಪಡ್ರಿ. ಯಾಕಂದ್ರೆ ಈ ಹೀನ ಸ್ಥಿತಿ ಒಂದು ಉನ್ನತ ಸ್ಥಿತಿ ಎರಡು ಮುಖ್ಯವಲ್ಲ ಇಲ್ಲಿ. ಇವೆಲ್ಲವೂ ಸಹ ಒಬ್ಬ ಐಶ್ವರ್ಯವಂತನು ಹೂವಿನಂತೆ ಇದ್ದು ಗತಿಸಿ ಹೋಗ್ತಾನೆ. ಐಶ್ವರ್ಯವಂತ ತನ್ನ ವ್ಯವಹಾರಗಳಲ್ಲಿಯೇ ಕುಂದಿ ಹೋಗುವನು. ತನ್ನ ವ್ಯವಹಾರನ ಮಾಡ್ಕೊಂಡು ಬರೀ ಲೋಕ ಸಂಬಂಧವಾದ ಜೀವಿತಗಳನ್ನ ಕಾಲ ಕಳೆದೋಗ್ತಾನೆ. ಅವನಿಗೆ ಯಾವ ಒಂದು ನಿರೀಕ್ಷೆ ಇರೋದಿಲ್ಲ. ಅದಕ್ಕೋಸ್ಕರ ಒಬ್ಬ ಐಶ್ವರ್ಯವಂತನ ಬಡವನಾದ್ರೂ ಚಿಂತಿಸಬೇಡ. ಆಗ ಅವನೇನಾಗ್ತಾನೆ, ಕ್ರಿಸ್ತನ ಕಡೆ ತಿರುಗಿಕೊಳ್ಳುವ ಸಾಧ್ಯತೆ ಇದೆ. ಕಷ್ಟವನ್ನು ಸಹಿಸಿಕೊಳ್ಳುವಂತನ್ನೇನು
ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಅಂತ ಹೇಳಿದ್ರು. ಕಷ್ಟಗಳು ಬರೋದು ಸಹಜ. ಯಾಕೋಬ 1:12 ನೋಡುವಾಗ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಪರಿಶೋಧಿತನಾದನು, ಪರೀಕ್ಷೆಗಳಲ್ಲಿ ಅವನು ಪಾಸ್ ಆದ್ರೆ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸಹೋದರರೇ, ದೇವರ ಕೃಪಾತಿಶಯಗಳಿಂದ ನಾವು ಜೀವಿಸೋಣ. ದೇವರ ಕೃಪೆಯಿಂದ ನಾವು ಜೀವಿಸ್ತಾ ಇದ್ದೀವಿ. ಮನುಷ್ಯರೆಲ್ಲರೂ ಪಾಪಿಗಳೇ, ಆದ್ರೆ ದೇವರ ಕೃಪೆಯಿಂದ ನಾವು ದೇವರ ಪ್ರೀತಿಯಿಂದ ಜೀವಿಸ್ತಾ ಇದ್ದೀವಿ. ನಾವು ಪರಸ್ಪರ ಪ್ರೀತಿಯಿಂದಿರೋಣ. ನಾನೆಚ್ಚು ತಾನೆಚ್ಚು ಅನ್ನೋ ಮನೋಭಾವನೆ ಬಿಡಬೇಕು. ಮತ್ತೊಬ್ಬನ್ನ ತನಗಿಂತ ಹೆಚ್ಚಿನ ಕಂಪೇರ್ ಮಾಡುವಂತ ಸ್ವಭಾವನ ಬಿಡಬೇಕು. ಎಲ್ಲರೂ ಸಮಾನತೆಯಿಂದ ನಾವು ಜೀವಿಸುವುದನ್ನು ಕಲಿಬೇಕು. ಇದು ಕ್ರೈಸ್ತಿಯ ಒಂದು ವಿಶೇಷವಾದ ಜೀವಿತ. ಇಂತಹ ಒಂದು ಅವಕಾಶ ಮಾಡಿಕೊಂಡಂತಹ ಬೋಧಕರಿಗೂ ಹಾಗೂ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸಂದೇಶ ಒಂದು ಸಲ್ಲಿಸುತ್ತಾ, ನಾವು ಎಲ್ಲರೂ ಸಹ ಪರಸ್ಪರ ಪ್ರೀತಿಯಿಂದ ಜೀವಿಸುವಂತೆ ದೇವರು ನೋವವರನ್ನು ಆಶ್ರಯಿಸಿ ಬಲಪಡಿಸಲಿ. ಎಲ್ಲರೂ ಸಹ ಶುಭಾಶಯಗಳು. ಆಮೇನ್. ಹಲೋ ಸರ್. Praise God. ಹಲೋ ಸರ್. ಉತ್ತಮವಾದಂತ ವಾಕ್ಯಕ್ಕಾಗಿ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಈ ಸಮಯದಲ್ಲಿ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳಿವೆ. ಹಿರಿಯರಾದಂತ ಲೋಕೇಶ್ ಅವರು ಒಬ್ಬರಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಕೇಳ್ಕೊಂಡ್ರು. ದಯಮಾಡಿ ಅವರ ಹೆಸರನ್ನ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಇಲ್ಲಿ ನಮ್ಮವರು ಇದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಲೋಕೇಶ್ ಅಂಕಲ್ ಅವರು ಇದ್ದಾರಾ? ಗೌತಮ್ ಅಂತ ಹೇಳ್ಬಿಟ್ಟು. ಗೌತಮ್ ಅವ್ರಿಗೆ ಹೃದಯಾಪಘಾತವಾಗಿದೆ 2 ಸರಿ. ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಅವ್ರಿಗಾಗಿ ಪ್ರಾರ್ಥನೆ. ಅವ್ರಿಗೋಸ್ಕರ ಪ್ರಾರ್ಥನೆ. ಹಿರಿಯರಂತ ಇವಲಿ ನಮ್ಮವರು ಪ್ರಾರ್ಥನೆ ಮಾಡಿ. ಗೌತಮ್ ಅಂತವ್ರು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಸುರೇಶ್ ಮತ್ತು ಚಂದ್ರಿಕಾ ಅವರಿಗಾಗಿ ಪ್ರಾರ್ಥನೆ ಮಾಡಿ. ನಮ್ಮ ಜಾನ್ ಡೇವಿಡ್ ಅವರ ಕಣ್ಣಿನ ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಬೀದರಲ್ಲಿ ಗುಂಡಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಶೋಭಾ ಯಶವಂತ್ ಇವರುಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂತಹ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ಸರ್ವಶಕ್ತನೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಒಡೆಯ. ನೀನು ಜೀವಿಸುವ ದೇವರು, ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವೋತ್ತಮನು, ಸರ್ವ ಸೃಷ್ಟಿಗೆ ಯಜಮಾನನಾಗಿದ್ದೆ. ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ನೀನು ಪ್ರೀತಿ ಸ್ವರೂಪನು, ಅದ್ಭುತ ಸ್ವರೂಪನು, ನಮ್ಮ ಬಗ್ಗೆ ಆಲೋಚನೆ ಉಳ್ಳವನಾಗಿದ್ದೀ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಜೀವಮಾನದಲ್ಲಿ ಕರ್ತನೆ, ನಿನ್ನ ವಾಕ್ಯವನ್ನು ಅಳವಡಿಸಿಕೊಂಡು ನಡೆಯುವುದು, ನಿನಗಾಗಿ ಜೀವಿಸುವಂತೆ ಕಾರ್ಯಕರ್ತನಾದ ನೀನು ಜ್ಞಾಪಕ ಪಟ್ಟಿಯಲ್ಲಿರಿಸುವುದು ಕರ್ತನೆ. ನೀನು ಸರ್ವಶಕ್ತನಲ್ಲವೇ? ಸರ್ವಜ್ಞಾನಿ, ಸರ್ವೋತ್ತಮನೇ, ನಿನಗೆ ಸ್ತೋತ್ರಪ್ಪ. ನಮಗೂ ಜ್ಞಾಪಕ ಶಕ್ತಿ, ಬುದ್ಧಿ, ಜ್ಞಾನ, ವಿವೇಕವನ್ನು ದಯಪಾಲಿಸು. ಜ್ಞಾನವಿಲ್ಲದವನು ನನ್ನನ್ನು ಬೇಡಿಕೊಳ್ಳಲಿ, ಅವನಿಗೆ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದ್ಯಲ್ಲಪ್ಪ. ನಮ್ಗೆ ಬುದ್ಧಿ, ಜ್ಞಾನ, ವಿವೇಕ, ತಿಳುವಳಿಕೆ, ಜ್ಞಾಪಕ ಶಕ್ತಿಯನ್ನು ಅನುಗ್ರಹಿಸು ಕರ್ತನೆ. ಸರ್ವಶಕ್ತನಾದ ದೇವರೇ, ನಿನ್ಗೆ ಸ್ತೋತ್ರಪ್ಪ. ಅಪ್ಪ, ನೀನು ಯೆಹೋವ ರಾಫ, ಯೆಹೋವ ನಿಸ್ಸಿ, ಯೆಹೋವ ರೂವ, ಯೆಹೋವ ಈರೆಯಾಗಿದ್ದಿ, ಯೆಹೋವ ರೂವಾಗಿದ್ದಿ. ಸರ್ವವು ನಿನ್ನದೇ ಸ್ವಾಮಿ. ಅದನ್ನೆಲ್ಲ ನಮಗಾಗಿ ಕೊಟ್ಟಿದ್ದೀಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಗೌತಮು, ಸುರೇಶ, ಗುಂಡಮ್ಮ, ಶೋಭಾ ಇವರೆಲ್ಲರೂ ಯಾರ್ಯಾರು ಕಾಯಿಲೆದಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ, ತೊಂದರೆಯಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ ಇದ್ದಾರೋ ಅವರೆಲ್ಲರನ್ನು ನಿನ್ನ ಮುಂದೆ ಜ್ಞಾಪಕ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಆಶೀರ್ವಸು. ಅವರವರಿಗೆ ಬೇಕಾದಂತ ಎಲ್ಲಾ ಸುವರಗಳನ್ನು, ಆರೋಗ್ಯ ಭಾಗ್ಯವನ್ನು, ಶಾಂತಿ ಸಮಾಧಾನವನ್ನು, ದೈವ ಭಕ್ತಿಯನ್ನು,
ನಿನ್ನ ದಿವ್ಯ ಚಿತ್ತದ ಮೂಲಕ ಪ್ರತಿಯೊಬ್ಬೊಬ್ಬರಿಗೂ ಅವರವರಿಗೆ ಬೇಕಾದ ಎಲ್ಲಾ ಸಹಾಯವನ್ನು ನಿನ್ನ ಪರಲೋಕದ ದ್ವಾರವನ್ನು ತೆರೆದು ತುಂಬಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಅಪ್ಪ. ಈ ದಿನ ವಾಕ್ಯ ಕೊಟ್ಟ ಮಗನನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು. ಪ್ರತಿ ಒಂದೊಂದು ವಾಕ್ಯವು ನಮ್ಮ ಜೀವಿತದಲ್ಲಿ ಜ್ಞಾಪಕದಲ್ಲಿಟ್ಟುಕೊಂಡು ನಮ್ಮ ನಡೆಯಲ್ಲಿಯೂ ನುಡಿಯಲ್ಲಿಯೂ ನಮ್ಮ ಜೀವಿತದಲ್ಲಿ ಅದನ್ನು ಹೆಜ್ಜೆ ಹೆಜ್ಜೆಗೂ ನೆನಪಿನಲ್ಲಿಟ್ಟುಕೊಂಡು ಕರ್ತನೆ ನಡೆಯುವಂತೆ ಜ್ಞಾಪಕ ಪಟ್ಟಿಯಲ್ಲಿರಿಸು ರಾಜ. ಹೌದು ಕರ್ತನೆ, ಬಡವ ಬಲ್ಲಿದಾನದೇ ನಿನ್ನ ಮಕ್ಕಳಾಗಿ ನೀನು ನಿನ್ನ ಜೀವಿತದಲ್ಲಿ ಸ್ವಾಮಿ ಈ ಭೂಲೋಕದಲ್ಲಿ ಬಂದಾಗ ಹೇಗೆ ಜೀವನ ಮಾಡಿದೆಯೋ ಅದೇ ರೀತಿಯಲ್ಲಿ ನಾವು ಕೂಡ ನಿನ್ನ ಹೆಜ್ಜೆ ಜಾಡಿನಲ್ಲಿಯೂ ನಿನ್ನ ವಾಕ್ಯದಂತೆ ನಡೆಯುವಂತೆ ಕಾರ್ಯ ಮಾಡು ಕರ್ತನೆ. ಸರ್ವಶಕ್ತನು ನೀನು, ಉನ್ನತನು ನೀನು, ಎಲ್ಲವನ್ನೂ ನೀಡುವಾತನು, ಆರೋಗ್ಯದಾಯಕನು, ಸರ್ವಸಂಪನ್ನನು, ಕುರುಬನು ನೀನೆ ಸ್ವಾಮಿ. ಹೌದು ಕರ್ತನೆ, ಎಲ್ ಶಡಾಯ್ ದೇವರು ನೀನೊಬ್ಬನೇ ಕರ್ತನೆ. ಅಪ್ಪ, ನಮ್ಮನ್ನು ನಡೆಸುವಾತನೇ, ನಮ್ಮನ್ನು ಕಾಯುವಾತನೇ, ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುತ್ತಾ ಬಂದಿರುವಾತನು ನೀನು ಪ್ರಭು. ನಿನಗೆ ಸ್ತೋತ್ರ. ನಮ್ಮಲ್ಲಿರುವ ಎಲ್ಲಾ ದೋಷಗಳನ್ನು ತೆಗೆದು ಹಾಕು, ಪರಿಶುದ್ಧರಾಗಿ ನೀತಿವಂತರಾಗಿ ನಾವು ಜೀವಿಸುತ್ತಾ ಕರ್ತನೆ, ಒಬ್ಬರನ್ನೊಬ್ಬರು ಎಚ್ಚರಿಸುತ್ತಾ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಕರ್ತನೆ, ನಿನ್ನ ಮಾರ್ಗದಲ್ಲಿ ಒಬ್ಬರೊಬ್ಬರು ಎಚ್ಚರಿಸಿಕೊಂಡು ನಡೆಯುತ್ತಾ ಕರ್ತನೆ, ನಶಿಸಿ ಹೋಗುವ ಆತ್ಮಗಳನ್ನು ನಿನ್ನ ಬಳಿಗೆ ತರುವಂತೆ ಜ್ಞಾಪಕ ಪಟ್ಟಿಯಲ್ಲಿರಿಸು ಸ್ವಾಮಿ. ಸರ್ವಶಕ್ತನೇ ನಿನ್ಗೆ ಸ್ತೋತ್ರ, ಪರಿಶುದ್ಧನೇ ನಿನ್ಗೆ ಸ್ತೋತ್ರ ಕರ್ತನೆ. ಈ ಮುಂಜಾನೆಗಾಗಿ ಸ್ತೋತ್ರ ಕರ್ತನೆ. ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಹೋಗಿದ್ದಾಗ್ಯೂ ನಮ್ಮನ್ನಾದರೂ ಜೀವಬಾಧ್ಯರ ಪಟ್ಟಿಯಲ್ಲಿರಿಸಿದ್ಯಲ್ಲಪ್ಪ. ಎಲ್ಲ ಕೇಡಿನಿಂದ ನಮ್ಮನ್ನು ರಕ್ಷಿಸಿ ಕಾಯ್ದು ಕಾಪಾಡಿದ ನನ್ನ ಒಡೆಯನೇ, ನನ್ನ ವಿಮೋಚಕನೇ, ನಮಗೆ ಬಂಡೆ ಕೋಟೆ ದುರ್ಗವಾಗಿರುವಾತನೇ, ನಮ್ಮ ದೇವರೇ, ನಮ್ಮ ಆಶ್ರಯ ಗಿರಿಯೇ, ನಮ್ಮ ರಕ್ಷಣೆಯ ಕೊಂಬು, ನಮಗೆ ವಿಮೋಚಕನು ಗುರಾಣಿಯಾಗಿರುವಾತನೇ ನಿನ್ಗೆ ಸ್ತೋತ್ರಪ್ಪ. ನಮ್ಮ ಜೊತೆಗಾರನು, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಬಂಧು, ನಮ್ಮ ಬಳಗ ನೀನೆ ಕರ್ತನೆ. ಹೌದು ಕರ್ತನೆ, ನೀನಿಲ್ದೆ ನಾವು ಏನು ಮಾಡಲಾರ ಕರ್ತನೆ. ಒಂದು ಕೂದಲನ್ನಾದರೂ ಬೆಳಗ್ಗೆ ಮಾಡಲು ಅಶಕ್ತರು ಕರ್ತನೆ. ಅಪ್ಪ, ನೀನು ನಮ್ಮ ಜೊತೆಗಾರನು ಆಗಿದ್ದುಕೊಂಡು ನಿನ್ನ ಜೀವಿತದಲ್ಲಿ ನೀನು ಹೇಗೆ ಪರಿಶುದ್ಧನಾಗಿ ನೀತಿವಂತನಾಗಿ ನಡೆದೆಯೋ ಅದೇ ಹೆಜ್ಜೆ ಜಾಡಿನಲ್ಲಿ ನಾವು ಕೂಡ ಕರ್ತನೆ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನಿನ್ನ ಹಿಂದೆ ಬರುವಂತೆ ಸಹಾಯ ನೀಡು ಕರ್ತನೆ. ಈ ಸಭೆಯನ್ನು ಆಶೀರ್ವಸು, ಸಭೆಯ ಪಾಲಕರನ್ನು ಆಶೀರ್ವಸು ಅಪ್ಪ. ನಿನ್ನ ಸೇವೆಯಲ್ಲಿ ನಿರತರಾದ ಇವತ್ತು ಕರ್ತನೆ ನಿನ್ನ ಬೋಧನೆಯನ್ನು ಸಾರಿದವರನ್ನು ಆಶೀರ್ವಸು, ಅಭಿಷೇಕಿಸು ಕರ್ತನೆ. ಪ್ರತಿ ಒಬ್ಬೊಬ್ಬರನ್ನು ಇಲ್ಲಿ ಸೇರಿ ಬಂದಿರುವ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವಸು. ಬಾರದಿರುವವರನ್ನು ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯಲು ಸಹಾಯ ನೀಡು ಕರ್ತನೆ. ಸರ್ವಶಕ್ತನೇ ನಿನಗೆ ಸ್ತೋತ್ರ ಕರ್ತನೆ. ನೀನು ಎಲ್ಲವನ್ನು ಮಾಡುವಾತನು, ದನೆಯು ಕನಿಕರವು ದೀರ್ಘ ಶಾಂತಿ ಮಹಾಕೃಪೆಯಿಂದ ತುಂಬಿರುವ ಆತನು ನೀನೇ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಪ್ರತಿ ಒಬ್ಬೊಬ್ಬರ ಕುಟುಂಬದಲ್ಲಿರುವ ಒಬ್ಬೊಬ್ಬರನ್ನು ನೆಂಟರಿಷ್ಟು ಬಂದು ಬಳಗ ಎಲ್ಲರನ್ನೂ ಆಶೀರ್ವದಿಸು ಕರ್ತನೆ. ಕಾಪಾಡು ತಂದೆಯೇ. ಹೀಗೆ ಕರ್ತನೆ ನಮ್ಮೆಲ್ಲರನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಡುತ್ತಾ ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸಿ ಕಾಯ್ದು ಕಾಪಾಡಬೇಕೆಂದು ನಮ್ಮ ಒಡೆಯನು ತಂದೆಯು ರಕ್ಷಕನೂ ಆಗಿರುವ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. ತುಂಬಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ವಿಶೇಷವಾದಂತಹ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿ. ಭೂಮಿಯನ್ನು, ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ,
ಸಕಲ ಜೀವಿಗಳಿಗೂ ಒಡೆಯನಾಗಿರುವಂತಹ ನಮ್ಮ ತಂದೆಯಾದ ದೇವರೇ, ಪರಿಶುದ್ಧವಾದ ಸಬ್ಬತ್ತಿನಕ್ಕಾಗಿ ನಿನಗೆ ಸ್ತೋತ್ರ. ದೈವಿಕ ಆರಾಧನೆಗಾಗಿ ಸ್ತೋತ್ರ. ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ಕೃಪೆಯನ್ನ ನಿನ್ನ ಮಕ್ಕಳಾದ ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ತಲೆಬಾಗಿ ಬಂದಿರುವಂತಹ ಮಂದಿಯನ್ನ ಆಶೀರ್ವದಿಸು. ನಿನ್ನ ಪ್ರಿಯರನ್ನ ನೀನು ಪರಾಮರಿಸು. ಅವರು ಕೊಟ್ಟಂತ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು ಸ್ವಾಮಿ. ಇನ್ನಷ್ಟು ನಿನ್ನ ಸೇವೆ ಮಾಡಲು ಬಲಾಧಿಕೆಗಳನ್ನು, ಆರೋಗ್ಯ ಸುಕ್ಷೇಮಗಳನ್ನು, ಸಮಾಧಾನ, ನೆಮ್ಮದಿ, ತೃಪ್ತಿಯನ್ನು ಅನುಗ್ರಹಿಸಿ ಮಾಡುವಂತ ಕೆಲಸ ಕಾರ್ಯಗಳನ್ನು ಆಶ್ವಸಿಸಿ ಸಫಲಪಡಿಸಿ ಅಭಿವೃದ್ಧಿಪಡಿಸಿ ನಿನ್ನ ಮಹಿಮೆಯಲ್ಲಿ ಮುನ್ನಡೆಸುತ್ತಾರೆ. ವಿಶೇಷವಾಗಿ ಹಿರಿಯಂತ ವಿಜಯಕುಮಾರ್ ಸಾರ್ ಅವರಿಗಾಗಿ ಸ್ತೋತ್ರ. ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಅವರನ್ನ ಕುಟುಂಬ ಮಕ್ಕಳನ್ನ ಮಾಡುವಂತ ಸೇವೆಯನ್ನು ಆಶ್ವಸಿಸು, ಅಭಿವೃದ್ಧಿಪಡಿಸು, ಆತ್ಮನ ಬಲದಿಂದ ತುಂಬಿಸು. ಇನ್ನು ಹೆಚ್ಚಿನ ಸೇವೆ ಮಾಡಲು ಬಲಾಧಿಕೆಗಳನ್ನು ಕೊಟ್ಟು ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ಕರ್ತನೆ ಇರುವಂತ ಇಲ್ಲಿ ನಮ್ಮವ್ರನ್ನ ಆಶ್ವಸಿಸು ಸ್ವಾಮಿ. ಆರೋಗ್ಯ ಕೊಡು, ಬಲ ಕೊಡು. ತುಂಬ ಮಕ್ಕಳನ್ನ ಆಶ್ವಸಿಸು. ಆಯುಷನ್ನು, ಸುಕ್ಷೇಮವನ್ನು, ಸಮಾಧಾನವನ್ನು ಕೊಟ್ಟು ನಿನ್ನ ಭಯಭಕ್ತಿಯಲ್ಲಿ ಇನ್ನಷ್ಟು ನಿನ್ನ ಸೇವೆಗಾಗಿ ಹಂಬಲಿಸಿ ಪ್ರಾರ್ಥಿಸಿ ಅನೇಕ ಆತ್ಮಗಳಿಗೆ ಆಧಾರವಾಗಿ ನಿನ್ನ ಬರೋಣಕ್ಕಾಗಿ ದುಡಿಯುವಂತ ಕೃಪೆಯನ್ನ ಕೊಡಿಸುವ. ಎಲ್ಲ ಕೊಟ್ಟೆಗಳನ್ನ, ಶೋಧನೆಗಳನ್ನ ದೂರ ಮಾಡಿ ಸಮೃದ್ಧಿಯಾದ ಆಶೀರ್ವಾದನ ಅನುಭವಿಸುವಂತೆ ಸಾಧ್ಯ. ಹಿರಿಯರಾದಂತ ಲೋಕಿಯ ಸಂಕಲವನ್ನ, ಅವ್ರ ಕುಟುಂಬ ಮಕ್ಕಳನ್ನ ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನ ಆಶ್ರಯಿಸು, ಅಭಿವೃದ್ಧಿ ಪಡಿಸು. ರೋಗಣ ಬಾಣಗಳನ್ನ ಕಾಯ್ದು ಕಾಪಾಡು. ಎಲ್ಲ ಕೆಲಸಗಳ ಜಯ ಕೊಡು, ಶುಭವನ್ನು ಅನುಗ್ರಹಿಸು. ಪ್ರತಿಯೊಂದು ವಿಷಯದಲ್ಲಿ ನಿನ್ನ ಸೇವೆಯಲ್ಲಿ ಆಸಕ್ತಿಯುಳ್ಳವರಾಗಿ ರಾಜ್ಯಕ್ಕಾಗಿ ದುಡಿಯುವಾಗ ಅವರನ್ನ ನೀನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ಇನ್ನು ಹೆಚ್ಚು ನಿನ್ನ ಸೇವೆ ಮಾಡಲು ಅವರನ್ನು ಉಪಯೋಗಿಸುವ ಸ್ವಾಮಿ. ಕುಟುಂಬದಲ್ಲಿ ಮಕ್ಕಳ ಜೊತೆಲಿ ಅವರ ಶ್ರೀಮತಿಯವರ ಜೊತೆ ನೀನಿದ್ದು ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು ಯಾವ ಕೊರತೆ ಬಾಧೆಗಳು ಬರದಂತೆ ದುತ್ರ ಬೇಲಿನ ಹಾಕಿ ಕಾಪಾಡು ಸ್ವಾಮಿ. ಪ್ರಿನ್ಸಾರವನ್ನು ಆಶ್ವಾಸ ಮಗನಿಗೆ ವಿದ್ಯೆ, ಬುದ್ಧಿ, ಜ್ಞಾನ, ತಿಳುವಳಿಕೆ ಕೊಡು. ನಿನ್ನ ಭಯಭಕ್ತಿಯಲ್ಲಿ ನಡೆಸು, ನೀತಿ ಆಶವನ್ನು ತುಂಬಿಸು, ಅಭಿವೃದ್ಧಿ ಪಡಿಸು ರಾಜ. ವಿಶೇಷವಾಗಿ ಸ್ವಾಮಿ ಮಗಳಾದ ಆನೆಯವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ನಮ್ಮ ಮಗಳನ್ನು ಆಶ್ವಾದಿಸು, ಆತ್ಮನ ಬಲದಿಂದ ಅಭಿಷೇಕಿಸು, ಆತ್ಮಿಕ ವರಗಳಿಂದ ತುಂಬಿಸು. ತಾನಿರುವಂತ ಸ್ಥಳದಲ್ಲಿ ಸ್ವಾಮಿ ನಿನ್ನ ಸೇವೆ ಮಾಡುವಳಾಗಿ, ರಾಜ್ಯಕ್ಕಾಗಿ ದುಡಿಯುವಳಾಗಿ ನಮ್ಮ ನಾಮವನ್ನು ಘನಪಡಿಸುತ್ತ ನಿನ್ನ ರಾಜ್ಯಕ್ಕಾಗಿ ಸ್ವಾಮಿ ಅನೇಕ ಆತ್ಮಗಳನ್ನು ಗೆಲ್ಲುತ್ತಾ ನಿನ್ನ ಸೇವೆಯಲ್ಲಿ ನಿನ್ನ ಘನಪಡಿಸಲು ಬೇಕಾದ ಸಕಲ ಸಾಮರ್ಥ್ಯವನ್ನು ಕೊಡು. ಯಜಮಾನರ ತಾಯಿಯನ್ನು ಆಶ್ವಾದಿಸು. ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡು. ದುಡಿಯುವಂತ ಕೈಗಳನ್ನ ಬಲಪಡಿಸು. ದುಡಿರುವಂತ ಸ್ಥಳದಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿಯ, ತೃಪ್ತಿಯ ವಾತಾವರಣ ನಿನ್ನ ಭಯಭಕ್ತಿಗಳ ಜೀವಿತ ಕೊಡು. ನೀತಿ ಆಶೀರ್ವಾದಗಳಿಂದ ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ರಾಜ್ಯ ಎಲ್ಲ ಆದರೂ ಹಿರಿಯರಂತ ಸ್ವಾಮಿ ಯಶವಂತ್ ಸಾರ್ ಪ್ರಾರ್ಥನೆಯನ್ನು ಬಲಪಡಿಸು, ಆಶ್ವಸ್ತು ಮಾಡುವಂತ ಸೇವೆನ ಆಶ್ವಸ್ಸು, ಆರೋಗ್ಯದಿಂದ ತುಂಬಿಸಿ ಅವ್ರ ಕುಟುಂಬ ಮಕ್ಕಳನ್ನ ಮೊಮ್ಮಕ್ಕಳ ಆಶ್ವಸಿ ಕಾಪಾಡ. ಅವ್ರು ಬರ್ಬೇಕಾದಂತ ಅಡ್ವಾನ್ಸ್ ದುಡ್ಡು ಇನ್ನೂ ಸಹ ಬಂದಿಲ್ಲ. ಅದಕ್ಕಾಗಿ ಅವರ ಹಂಬಲಿಸುತ್ತಿರುವಾಗ ನೀನು ಕಾರ್ಯ ಮಾಡಿಸುವ. 10 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಅವರು ಸ್ವಾಮಿ ದುಃಖದಲ್ಲಿದ್ದಾರೆ ಸ್ವಾಮಿ. ಯಾವ ಕಾರಣಕ್ಕಾಗಿ ಈ ರೀತಿಯಾದಂತ ಒಂದು ಸಂಕಷ್ಟ ಅವರಿಗೆ ನಮ್ಗೆ ತೆಗೆದುಕೊಂಡಂತ ವ್ಯಕ್ತಿ ಸ್ವಾಮಿ ಹಿಂತಿರುಗಿಸ್ಲಿಕ್ಕಾಗುವಂತ ಶಕ್ತಿನ ಕೊಡು ಸ್ವಾಮಿ. ಇರುವಂತಹ ಸಮಸ್ಯೆ ಏನಿದೆ ನಮ್ಗೆ ಗೊತ್ತಿಲ್ಲ. ನೀನು ಅದನ್ನ ಹಿಂತಿರುಗಿಸ್ಲಿಕ್ಕೆ ಬೇಕಾದಂತ ಸಾಮರ್ಥ್ಯವನ್ನು ಕೊಟ್ಟು ಆ ಕುಟುಂಬದಲ್ಲಿ ಸ್ವಾಮಿ ಸಮಾಧಾನವನ್ನು ದಯಪಾಲಿಸುವುದು ಸ್ವಾಮಿ. ಕಳೆದುಕೊಂಡಂತ ಈ ಒಂದು ಸ್ವಾಮಿ ಹಣದ ವಿಷಯದಲ್ಲಿ ಚಿಂತೆಗೊಳಗಾಗದೆ ಸ್ವಾಮಿ ಧೈರ್ಯದಿಂದ ಬಲದಿಂದ ನಿನ್ನ ಸೇವೆಗೆ ಮುಂದುವರಿಯಲು ಇನ್ನೂ ಹೆಚ್ಚಿನ ಕೃಪೆಯನ್ನು ಅವರಿಗೆ ಕೊಟ್ಟು ಆದಷ್ಟು ಬೇಗನೆ ಸ್ವಾಮಿ ಆ ಮಗನ ಹಣವನ್ನು ಹಿಂತಿರುಗಿಸುವಂತೆ ಇದರ ಮುಖಾಂತರವಾಗಿ ಅವರು ಇನ್ನಷ್ಟು ಬಲಶಾಲಿಯಾಗಿ ನಿನ್ನ ಸೇವೆ ಮಾಡಲು ರಾಜ್ಯಕ್ಕಾಗಿ ದುಡಿಯಲು ಸಹಾಯ ಮಾಡುತ್ತಾರೆ. ವಿಶೇಷವಾಗಿ ಸ್ವಾಮಿ ಸಹೋದರಿ ರಾಜೇಶ್ವರಿಗೋಸ್ಕರ ಪ್ರಾರ್ಥನೆ. ಮಕ್ಕಳನ್ನ ಮೊಮ್ಮಕ್ಕಳನ್ನ ಯಜಮಾನರನ್ನ ಮಾಡುವಂತ ಸೇವೆಯನ್ನ ನಷ್ಟಪಡಿಸ್ತೀನಿ. ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ಸೇವೆಯಲ್ಲಿ ಹೆಚ್ಚಾಗಿ ಅವರನ್ನು ಉಪಯೋಗಿಸುವ ಸ್ವಾಮಿ. ಸೋದರ ಜಾನ್ ಡೇವಿಡ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರ ಕಣ್ಣಿನ ಸಮಸ್ಯೆಯನ್ನ ಮುಟ್ಟಿ ಸ್ವಸ್ಥಪಡಿಸಿ ಆರೋಗ್ಯದಿಂದ ತಿಳಿಸಿ ಕಷ್ಟಗಳು ನಿಲ್ಲಿಸಿ ಕೈಯಿಂದ ತಿಳಿಸಿ ಕಾಪಾಡ. ಸಂಪೂರ್ಣವಾದ ಸ್ವಸ್ಥತೆ ಕೂಡ ಅವರ ಕೆಲಸಗಳನ್ನ ಆಶ್ವಸಿಸು, ಅವ್ರ ದುಡಿಮೆಯನ್ನು ಆಶ್ವಸಿಸು. ಕುಟುಂಬದಲ್ಲಿ ಸಮಾಧಾನ, ಸಮೃದ್ಧಿ, ನೆಮ್ಮದಿಯನ್ನು ಕೊಟ್ಟು ಈ ಕುಟುಂಬಗಳಲ್ಲಿ ಭಾಗವಹಿಸಿ ಇದರ ಆಶೀರ್ವಾದಕ್ಕೆ ಪಾತ್ರ ಆಗುವಂತೆ ಸ್ಥಾನ ಮಾಡಿಸು. ಮಗನಾದಂತ ಆಶೀಸ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ನಾಡಕ್ಕೆ ಹೋಗಿ ಕಣ್ಣಿಗೆ ಮಾಡ್ಕೊಂಡಿರುವಾಗ ಸಮಸ್ಯೆಯನ್ನು ಪರಿಹರಿಸು. ಮತ್ತೆ ಮತ್ತೆ ಬಾಧೆಗಳು ಬರದಾಗಿ ಆತನನ್ನು ಮುಟ್ಟಿ ಸ್ವಸ್ಥಪಡಿಸಿ ಆರೋಗ್ಯದಿಂದ ತುಂಬಿಸು. ಮುಂದೆ ಎಚ್ಚರಿಕೆಯಿಂದ ಮಕ್ಕಳ ಜೀವಿತದಲ್ಲಿ ಸ್ವಾಮಿ ಅವರು ಎಲ್ಲಾ ವಿಷಯದಲ್ಲೂ ಸ್ವಾಮಿ ಕಾಳಜಿ ಉಳ್ಳವರಾಗಿ, ಜಾಗೃತಿ ಉಳ್ಳವರಾಗಿ ಬದುಕುವಂತೆ ಪವಿತ್ರಾತ್ಮನ ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನು ಕೊಟ್ಟು ಕಾಪಾಡು. ವಿಶೇಷವಾಗಿ ಸ್ವಾಮಿ ಸಹೋದರ ಗೌತಮ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಕರ್ತನೆ 2 ಬಾರಿ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಅವರು ಸ್ವಾಮಿ ಕಷ್ಟಪಟ್ಟು
ಆ ಸಂಕಟವನ್ನು ಎದುರಿಸುವಾಗ ಸ್ವಾಮಿ ಅವರನ್ನು ಬದುಕಿಸಿ ಬಿಡಿಸಿದ್ದಕ್ಕಾಗಿ ಅವನು ಗುಣಪಡಿಸು, ಪರಿಪೂರ್ಣವಾದ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಇಂಥ ಅಪಾಯಗಳಿಂದ ತಪ್ಪಿಸಿ ಅವರು ಸಂಪೂರ್ಣವಾಗಿ ಸ್ವಸ್ಥರಾಗಿ ಆರೋಗ್ಯದಿಂದ ಕ್ಷೇಮದಿಂದ ಆರೋಗ್ಯ ವಿಚಾರವಾಗಿ ಜಾಗೃತಿಯುಳ್ಳವರಾಗಿ ಸ್ವಾಮಿ ಎಲ್ಲಾ ವಿಷಯಗಳಲ್ಲಿ ಸ್ವಾಮಿ ನಿನ್ನ ಭಯಭಕ್ತಿಯನ್ನು ಅನುಭವಿಸುವರಾಗಿ ಜೀವಿಸುತ್ತೆ ಸಹ ಮಾಡೋರು. ಕುಟುಂಬದಲ್ಲಿ ಎಲ್ಲರನ್ನ ಸುಸ್ಥ ಆರೋಗ್ಯದಿಂದ ಮಗನಿಗೆ ಸೂಕ್ತ ಔಷಧೋಪಚಾರಗಳನ್ನು ಕೊಟ್ಟು ಮಗನು ಪರಿಪೂರ್ಣವಾಗಿ ಆರೋಗ್ಯವಂತನಾಗಿ ನೀನು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ಸ್ವಾಮಿ. ಈ ಕೂಟದಲ್ಲಿ ಭಾಗವಹಿಸುವಂತ ಎಲ್ಲಾ ನಿನ್ನ ಭಕ್ತರನ್ನು ನಾಸ್ಕೊಡ್ತೇನೆ ಸ್ವಾಮಿ. ಸೇವಕನನ್ನು ನಾಸ್ಕೊಡ್ತೇನೆ, ಸೇವೆ ಮಾಡುವಂತ ಪ್ರತಿಯೊಬ್ಬರನ್ನು ನಾಸ್ಕೊಡ್ತೇನೆ ಸ್ವಾಮಿ. ಅನೇಕ ಸೇವೆಯ ಕಾರ್ಯಕ್ರಮಗಳನ್ನ ಈ ಕೂಟದ ಮುಖಾಂತರವಾಗಿ ನಾವು ಮುಂದುವರಿಸಲಿಕ್ಕೆ ಬೇಕಾದ ಎಲ್ಲಾ ಆಶೀರ್ವಾದಗಳನ್ನು ಕೊಡು ಸ್ವಾಮಿ. ವಿಶೇಷವಾಗಿ ಕನ್ನಡ ಸಬ್ಬತ್ ಶಾಲೆಯ ಕಾರ್ಯಕ್ರಮಗಳನ್ನ ಮುನ್ನಡೆಸಿಕೊಂಡು ಹೋಗಲು ಬೇಕಾದ ಅನುಕೂಲಗಳನ್ನು, ಅದಕ್ಕೆ ಬೇಕಾದ ಪೂರ್ವ ವ್ಯವಸ್ಥೆ ಪರಿಶುದ್ಧತೆಗಳನ್ನ ದಯಪಾಲಿಸಿಕೊಂಡು ನಿನ್ನ ವಾಕ್ಯದ ಬೆಳಕು ಸದಾಕಾಲ ಪ್ರಜ್ವಲಿಸುವಂತೆ ನಿನ್ನ ಸೇವೆ ಅಭಿವೃದ್ಧಿ ಹೊಂದುವಂತೆ ಮೂರು ದೂತರ ವರ್ತಮಾನ ವಿಶೇಷವಾಗಿ ಪ್ರವಾದನ ನುಡಿಗಳು ಸ್ವಾಮಿ ಲೋಕಕ್ಕೆ ಸಾರಬೇಕಾಗಿ ಸಬ್ಬತ್ ಶಾಲಾ ಪಾಠಗಳು ನಿರಂತರವಾಗಿ ನಡೆಯುವಂತೆ ನಿನ್ನ ಸೇವಕನಾದ ನಾನು ಕೊಟ್ಟಿರುವಂತ ಕುಟುಂಬ ಮಕ್ಕಳನ್ನು ಮೊಮ್ಮಕ್ಕಳನ್ನು ಸೊಸೆಯರನ್ನು ಹಾಗೂ ಸೇವೆಯನ್ನು ಸಭೆಯನ್ನು ಜವಾಬ್ದಾರಿಕೆಗಳನ್ನು ನಿನ್ನ ಅಷ್ಟಪಡಿಸ್ತೇನೆ ಸ್ವಾಮಿ. ನಮ್ಮನ್ನ ಬಲಪಡಿಸು ಸ್ವಾಮಿ, ಆಶೀರ್ವದಿಸು, ಆರೋಗ್ಯದಿಂದ ಶಿಕ್ಷೆಯನ್ನು ಕೊಟ್ಟು ನಿನ್ನ ಸೇವೆ ಮಾಡಲು ಬೇಕಾದ ಬಲಾಧಿಕಗಳನ್ನು ಸುರಕ್ಷತೆಯಿಂದ ಇಪ್ಪಾಡಿಸು. ಹೊರತುಗಳು ಸ್ವಾಮಿ ಸೈತಾನ ಕಾರಣ ಲಯಪಾಡಿಸು. ಪರಿಶುದ್ಧವಾದ ಸಬ್ಬತ್ತಿನಕ್ಕಾಗಿ ಸ್ತೋತ್ರ. ಈ ಸಬ್ಬತ್ತಿನದಲ್ಲಿ ಜನರು ಎಲ್ಲೆಲ್ಲಿ ನಿನ್ನನ್ನು ಆರಾಧಿಸುತ್ತಾರೋ ಅಲ್ಲೆಲ್ಲಾ ನಿನ್ನ ಪ್ರಸನ್ನತೆ ಇರಲಿ ಸ್ವಾಮಿ. ಎಲ್ಲಾ ಮಕ್ಕಳ ಜೊತೆ ನೀನು ಪ್ರತಿಯೊಂದು ಆರಾಧನೆಯಲ್ಲಿ ಭಾಗವಹಿಸುವಂತ ಮಕ್ಕಳನ್ನ ಆಶೀರ್ವದಿಸು. ಪ್ರತಿಯೊಂದು ಆರಾಧನೆಯು ಸಂದೇಶವು ಆತ್ಮೀಯ ಬಲದಿಂದ ನಿನ್ನ ಮಕ್ಕಳನ್ನ ಸ್ವಾಮಿ ತಲುಪುವಂತೆ ಕಾರ್ಯ ಮಾಡಿ. ಈ ಕೊನೆ ಕಾಲದಲ್ಲಿ ನಿನ್ನ ಮಕ್ಕಳು ಈ ಭೂಮಿ ಮೇಲೆ ಸಾಕ್ಷಿಗಳಾಗಿ ಸಬ್ಬತ್ತಿನ ಮುದ್ರೆಯನ್ನು ಲೋಕದಲ್ಲಿ ಎತ್ತಿ ಹಿಡಿಯುವವರಾಗಿ ಅನೇಕ ಆತ್ಮಗಳಿಗೆ ಸ್ವಾಮಿ ಸಬ್ಬತ್ತಿನ ಆಶೀರ್ವಾದ ದೊರೆಯುವಂತೆ ಕಾರ್ಯ ಮಾಡುವವರಾಗಿ ಜೀವಿಸುವಂತೆ ಸಾಕು. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಆತ್ಮಗಳಿಗಾಗಿ ಸ್ತೋತ್ರ, ಯೇಸು ಕ್ರಿಸ್ತನಿಗಾಗಿ ಸ್ತೋತ್ರ. ನಮ್ಮ ರಕ್ಷಕನ ಆ ಒಂದು ಶಿಲುಬೆಯ ಮೇಲನ ಮರಣದಿಂದ ನಮ್ಮ ಅಪರಾಧಗಳನ್ನು ಕ್ಷಮಿಸಿ ತನ್ನ ಪರಿಶುದ್ಧವಾದ ರಕ್ತದಿಂದ ನಮ್ಮ ಪಾಪ ಅಪರಾಧಗಳನ್ನ ತೊಳೆದು ಶುದ್ಧ ಮಾಡಿದ್ದಕ್ಕಾಗಿ ಕೃಪೆ ನಮ್ಮ ಮೇಲಿದೆ. ನಿನ್ನ ನಿತ್ಯವೂ ನಮ್ಮನ್ನು ಪರಿಶುದ್ಧರನ್ನಾಗಿ ರೂಪಿಸಿ ಪರಿಶುದ್ಧತೆಯಲ್ಲಿ ನಮ್ಮನ್ನು ನಡೆಸಿ ಪರಿಶುದ್ಧತೆಯಲ್ಲಿ ನಾವು ಪರಿಪೂರ್ಣರಾಗಿ ಪರಿಶುದ್ಧನಾದ ತಂದೆಯಾದ ದೇವರೇ ನಿನ್ನನ್ನು ಕಣ್ಣಾರೆ ಕಂಡು ಕೈಯಾರೆ ಮುಟ್ಟಿ ಮನಸಾರೆ ಸ್ವಾಮಿ ನೋಡಿ ನಿನ್ನಲ್ಲಿ ಸಂತೋಷಿಸುವಾಗಿ ಉಲ್ಲಾಸಿಸುವಾಗಿ ಆ ದಿನಕ್ಕಾಗಿ ನಮ್ಮೆಲ್ಲರನ್ನು ಸಿದ್ಧಪಡಿಸಲ್ಪಡುತ್ತಿದ್ದಾರೆ. ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಬುದ್ಧಮಗನೂ ಆಗಿರುವ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆ. ಆಮೇನ್. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು, ನಿನ್ನ ರಾಜ್ಯವು ಬರಲಿ, ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದಕ್ಕೆ ನಿನ್ನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿಂದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರ ಸದಾಕಾಲ ನಿನ್ನನ್ನು ಪ್ರೀತಿಸುವಂತೆ ಎಲ್ಲಾ ಹೃದಯದೊಂದಿಗೆ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತ ವಿಜಯ್ ಕುಮಾರ್ ಸಾಬ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ಹೆಚ್ಚಿನ ರೀತಿಯಲ್ಲಿ ಧನ್ಯವಾದಗಳು ಸರ್. ನಿಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಹಾಗೂ ಬಂದಿರುವಂತ ಎಲ್ಲಾ ದೇವ ಮಂದಿಗೆ, ದೇವರ ಸಭೆಗೆ, ದೇವರ ಮಕ್ಕಳಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ಕರ್ತನ ಸೇವೆಯಲ್ಲಿ ಪಾಲು ಹೊಂದುತ್ತಾ ನನ್ನ ರಾಜ್ಯಕ್ಕಾಗಿ ದುಡಿಯುತ್ತಾ ನಮ್ಮನ್ನು ಸಿದ್ಧಪಡಿಸುವ ಹಾಗೆ ದಿನನಿತ್ಯವೂ ಸ್ವಾಮಿ ನಮ್ಮನ್ನು ಚೈತನ್ಯಪಡಿಸಲಿ, ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು, ಸಬ್ಬತ್ತಿನದ ಶುಭಾಶಯಗಳನ್ನು ಕೋರುತ್ತಾ ವಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಹ್ಯಾಪಿ ಸಾಬತ್. ಹ್ಯಾಪಿ ಸಾಬತ್ ಸರ್. ಹ್ಯಾಪಿ ಸಾಬತ್. ಹ್ಯಾಪಿ ಸಾಬತ್ ಅಂಕಲ್. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.